ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಃಖೃಂಕರಣೆ ನಹಿ ನಹಿ ರಕ್ಷತಿ ಡುಃಖೃಂಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನಪುಂಸಂ ನ ಚ ಸ್ತ್ರೀನಾಕಾರಂ ನಾವಿಕಾರಂ ನಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಭಜ ಗೋವಿಂದಂ ತರಗತಿಗೆ ನಿಮಗೆಲ್ಲ ಸ್ವಾಗತ. ಭಜ ಗೋವಿಂದಂ ಶಂಕರಾಚಾರ್ಯರು ಬರೆದಿರುವಂಥ ಒಂದು ಆತ್ಮಾವಲೋಕನದ ಒಂದು ಪ್ರಕರಣ ಗ್ರಂಥ ಅನಂತರ ಇದೆ. ಇದು ಸಾಮಾನ್ಯ ಮನುಷ್ಯನಿಗೆ ಒಂದು ಚಾಟಿ ಹೊಡೆದು ಏನಪ್ಪಾ ಇಷ್ಟು ಮೂಢ ಆಗಿದೆಯಾ, ಸ್ವಲ್ಪ ಎದ್ದೇಳು, ಎದ್ದು ತಿಳ್ಕೊ ಅಂತ ಹೇಳೋದಕ್ಕೆ ಕಟುವಾದ ಮಾತುಗಳೆಲ್ಲ ಹೇಳಿರುವಂಥ ಒಂದು ಇದು. ಆದ್ರೆ ನಮ್ಮ MS ಸುಬ್ಬಲಕ್ಷ್ಮಿ ಅವರು ತುಂಬಾ ಇಂಪಾಗಿ ಗಾಯನದಲ್ಲಿ ಹೇಳಿ ಇದೇನೋ ದೇವ್ರದ್ದು ಭಕ್ತಿಗೀತೆ ಅಂತ. ಯಾಕೆಂದ್ರೆ ಅದರೊಳಗಡೆ ಏನು ಇದೆ ಅಂತ ಅರ್ಥ ಆಗ್ದಲೇನೆ ಯಾವುದೋ ಭಕ್ತಿಗೀತೆ ಗೋವಿಂದನ್ನ ಭಜನೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳುವಂಥ ಒಂದು ಪರಿಸ್ಥಿತಿನಲ್ಲಿ ಆಗಿದೆ. ಆದ್ರೆ ಇದು ಹೊಡೆದು ಒಬ್ಬೊಬ್ಬರಿಗೂ ಹೊಡೆದು ಎಪ್ಸಿ ಹೇಳುವಂತ ಒಂದು ವಿಚಾರಗಳು. ಸೊ ಆದ್ರಿಂದ ಬಹಳ ಇಂಪಾರ್ಟೆಂಟ್ ಆಗಿ ಇರೋಂಥ ವಿಚಾರನ ನಾವು ಸ್ವಲ್ಪ ಕೂಲಂಕಷವಾಗಿ ನೋಡಿ ಅದರಲ್ಲಿ ಏನು ಹೇಳಿದ್ದಾರೆ ಸಾಮಾನ್ಯ ಮನುಷ್ಯನಿಗೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಪ್ರಕರಣ ಗ್ರಂಥನ ತಗೊಂಡಿದ್ದೀವಿ. ಆಲ್ರೆಡಿ ನಾವು ಎರಡು ಶ್ಲೋಕಗಳನ್ನ ನೋಡಿದೀವಿ. ಮೊದಲನೇ ಎರಡು ಶ್ಲೋಕಗಳನ್ನ ನೋಡಿದೀವಿ ನಾವು. ಸೊ ಆ ಎರಡು ಶ್ಲೋಕಗಳು ನಾವು ಏನು ಅಂತ ನೋಡ್ಬಿಟ್ಟು ಅದನ್ನ ಮುಂದೆ ನೋಡ್ತಾ ಹೋಗೋಣ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ಸೊ ನಾವು ಏನೇನನ್ನೋ ಹಿಡ್ಕೊಂಡ್ರೆ ನಮ್ಗೇನಾಗುತ್ತೆ, ಈಗ ನೀರಲ್ಲಿ ನಾವು ಕೊಚ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ನಾವು ಅಲ್ಲಿ ಕೈ ಸಿಗುತ್ತೆ ಅದನ್ನೆಲ್ಲ ಹಿಡ್ಕೋತೀವಿ, ಏನೋ ಅದನ್ನ ಬದುಕಿಸುತ್ತೆ. ಈ ಪ್ರವಾಹದಲ್ಲಿ ಕೊಚ್ಚ ಹೋಗ್ತಾ ಇರೋದ್ರಿಂದ ಅದು ನಾನು ಬದುಕ, ಕೊನೆಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರೆ ಅದಾದ್ರೂ ನಾನು ಬದುಕ್ಸ್ಬೋದು ಅಂತ. ಹುಲ್ಕಡ್ಡಿ ನನಗೆ ಬದುಕಿಸಲ್ಲ ಅಂತ ಗೊತ್ತಿದ್ರು ಆ ಹುಲ್ಕಡ್ಡಿನೂ ಹಿಡ್ಕೊಳಕ್ಕೆ ಹೋಗುವಂತ ಒಂದು ಸ್ಥಿತಿ
ನಾವು ಈ ಸಂಸಾರದ ಪ್ರವಾಹದಲ್ಲಿ ಹೀಗೆ ಕೊಚ್ಕೊಂಡು ಹೋಗ್ತಾ ಇದೀವಿ, ಏನೇನೋ ಹಿಡ್ಕೊಳ್ತಾ ಇದೀವಿ. ಇದು ನನ್ನ ಬದುಕತ್ತೆ, ಇದು ನನ್ನ ಜೀವನನ ಕಂಪ್ಲೀಟ್ ಆಗಿ ಕೊನೆಯವರೆಗೂ ದಡ ಮುಟ್ಸತ್ತೆ, ಇದು ಹಾಗೆ ಮಾಡತ್ತೆ, ಇದು ಹಾಗೆ ಮಾಡತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿರೋ ವಿಚಾರಗಳನ್ನೆಲ್ಲ ಹಿಡ್ಕೊಳ್ತಾ ಇದೀವಿ. ಸೊ ಹಾಗೆ ಶಂಕರಾಚಾರ್ಯರು ನೀನೆಲ್ಲ ಏನೇನ್ ವಿಚಾರ ಹಿಡ್ಕೊಳ್ತಾ ಇದೀಯಾ ಅದು ಯಾವುದು ನಿನ್ನ ಬದುಕ್ಸಕ್ಕೆ ಅಂತಂದ್ರೆ, ನಿನ್ನನ್ನ ಮೋಕ್ಷಕ್ಕೆ, ನಿನ್ಗೆ ಬೇಕಾದಾಗ ನಿನ್ನ ಒಂಟಿತನದಿಂದ ಏಕಾಂತಕ್ಕೆ ಕರ್ಕೊಂಡು ಹೋಗೋದಕ್ಕೆ, ನಿನಗೆ ಮನಸ್ಸಿಗೆ ಬೇಜಾರಾಗುವಂತಹ ಒಂದು ಯಾವ ವಿಚಾರಗಳಿದೆ ಆ ವಿಚಾರದಲ್ಲೇ ಕಾಲ ಕಳೀತಾ ಇದೆಯಾ, ಇನ್ನು ಹೆಚ್ಚು ಮನಸ್ಸಿಗೆ ಬೇಜಾರಾಗೋ ವಿಚಾರಗಳಂತನೇ ಕಲ್ತ್ಕೊಳಕ್ಕೆ ಹೋಗ್ತಾ ಇದೆಯಾ, ಅದ್ರ ಜೊತೆನೆ ಜಾಸ್ತಿ ಸಂಘ ಮಾಡ್ತಾ ಇದೆಯಾ, ಅದನ್ನ ಬಿಟ್ಟು ಗೋವಿಂದನ ಭಜೆ ಅಂತ, ಭಜ ಗೋವಿಂದಂ ಅಂದ್ರೆ ಗೋವಿಂದನ ಭಜೆ ಅಂದ್ರೆ ಅದೇ ಗೋವಿಂದನ ಹೆಸರು ಹೇಳ್ಕೊಂಡು ಕೂತ್ಕೊಳ್ಳೋದು ಅಂತಲ್ಲ, ಆತ್ಮಜ್ಞಾನದ ಕಡೆಗೆ ತಿರ್ಕೋ, ಆತ್ಮಜ್ಞಾನ ತಿಳ್ಕೋ, ಯಾವುದು ನಿನಗೆ ಹಿತವರು, ಯಾರು ಹಿತವರು ನಿನಗೆ, ಈ ಮೂವರೊಳಗೆ ನಾರಿಯೋ ಧಾರುಣಿಯೋ ಬಲುದರದ ಸಿರಿಯೋ, ಯಾರು ಹಿತವರು ನಿನಗೆ ಈ ಮೂವರೊಳಗೆ ಅಂತ ಪುರಂದರದಾಸರು ಬರೆದಿದ್ದಾರೆ. ಹಾಗೆ ಇವರು ಶಂಕರಾಚಾರ್ಯರು ಪುರಂದರದಾಸರು ಇದ್ದಿದ್ದು 16ನೇ ಶತಮಾನದ 15-16ನೇ ಶತಮಾನದಲ್ಲಿ, ಇವರು 8ನೇ ಶತಮಾನದಲ್ಲೇನೆ ಅದೇ ವಿಚಾರನ ಮುಂಚೆನೆ ಬರೆದಿದ್ದಾರೆ. ನಮಗೆ ಯಾರು ಹಿತವರು, ನಾವು ಇಟ್ಕೊಂಡಿರೋ ವಿಚಾರಗಳಲ್ಲಿ ಯಾರು ನಮಗೆ ಹಿತವರು ಅನ್ನೋದನ್ನ ಒಂದೊಂದನ್ನೇ ತಗೊಂಡು ಒಂದೊಂದು ಶ್ಲೋಕದಲ್ಲಿ ಅದಕ್ಕೆ ಹೇಳಿ ಹೊಡೆದು ಎಬ್ಬಿಸ್ತಾ ಇದ್ದಾರೆ. ನೀನ್ ಇದನ್ನ ನಂಬ್ಕೊಂಡಿದ್ಯಾ, ಇದು ಕಾಪಾಡಲ್ಲ, ಇದನ್ನ ನಂಬ್ಕೊಂಡಿದ್ಯಾ, ಇದು ಕಾಪಾಡಲ್ಲ. ನೀನ ಕಾಪಾಡೋ ಹಾಗಿದ್ರೆ ನಮ್ಗೆ ಯಾವಾಗ್ಲೂ ಸಂತೋಷವಾಗಿರ್ಬೇಕಾಗಿತ್ತು, ನೆಮ್ಮದಿಯಾಗಿರ್ಬೇಕಾಗಿತ್ತು, ಆಗ್ತಾ ಇಲ್ಲ, ಇರಕ್ಕೆ ಆಗಲ್ಲ ಅನ್ನೋದಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ನೋದಕ್ಕೆ ಇದನ್ನ ಹೇಳ್ತಾ ಇರೋದು. ಭಜ ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಅಂದ್ರೆ ಮೂಢಮತೆ ಅಂದ್ರೆ ದಡ್ಡ ಮನಸ್ಸಿನಾಗಿದೆಯಲ್ಲ, ಮೂಢ ಅಂತಂದ್ರೆ ವಿವೇಕಿ ಆಗಿಲ್ದಲೇ ಇರೋರಿಗೆ ಮೂಢ, ಅವಿವೇಕಿಗೆ ಮೂಢ ಅಂತ ಹೇಳ್ತಾರೆ. ವಿವೇಕ ಜ್ಞಾನದಿಂದ ನಾವು ಸಂತೋಷ ಪಡ್ಕೋಬಹುದೇ ಹೊರತು ಯಾವ ವಸ್ತುಗಳು, ವಿಷಯಗಳು, ಜನಗಳು, ಆಸೆಗಳಿಂದ ನನಗೆ ಸಂತೋಷ ಸಿಗಲ್ಲ. ಸಿಕ್ಕರೂ ಕ್ಷಣಿಕವಾಗಿರುತ್ತೆ, ತಿರ್ಗಾ ಅದೇ ಗೋಳು, ಅದೇ ಪ್ರಪಂಚ, ಅದರೊಳಗೆ ಇರ್ತೀವಿ. ಹಾಗಾಗಿ ವಿವೇಕದಿಂದ ನಾವು ಜ್ಞಾನನ ಪಡ್ಕೊಂಡಾಗ ವಿವೇಕದಿಂದ ಸಿಗುವಂತ ಆನಂದ ಏನಿದೆ ಅದು ಪರ್ಮನೆಂಟ್ ಆಗಿರುವಂತ ಆನಂದ. 24/7 ನಾವು ಸಾಯೋ ತನಕನೂ ಜೊತೆನಲ್ಲಿ ಇರುವಂತಹ ಆನಂದ. ಆ ಥರದ ಆನಂದ ಯಾರಿಗೆ ಬೇಡ? ಆದ್ರೆ ಅದೆಲ್ಲಿ ಸಿಗತ್ತೆ ಅಂತ ಗೊತ್ತಿಲ್ಲದರೆ ಇರೋದ್ರಿಂದ ನಮ್ಗೆ ಕಂಡ ವಸ್ತುಗಳು, ಕಂಡ ಜನಗಳು, ಕಂಡ ಜಾಗಗಳು, ಕಂಡ ವಿಷಯಗಳು, ಕಂಡ ಆಹಾರಗಳು, ಇದ್ರೊಳಗೆಲ್ಲ ಸಿಗತ್ತೆ ಅಂತ ಓಡೋಗ್ತಾ ಇದ್ದೀವಿ. ಈ ಸುಖಗಳಲ್ಲಿ ನಮ್ಗೆ ಸಿಗಲ್ಲ ಅಂತ ಅನ್ನೋದಕ್ಕೋಸ್ಕರ ನಾವು ಏನೇನು ಹಿಡ್ಕೊಳ್ತಾ ಇದೀವಿ, ಇದ್ರಲ್ಲಿ ಸಿಗ್ತಾ ಇದೀವಿ, ನಮ್ಗೇನು ತಿಳುವಳಿಕೆಯಿಂದಲೇ ಹಿಡ್ಕೊಳ್ತಾ ಇದ್ದೀವಿ. ಒಂದು ಸಣ್ಣ ಮಗುಗೆ ಅಲ್ಲಿ ಒಂದು ಹಾವು ಹೋಗ್ತಾ ಇದ್ರೆ ಅದು ಹಾವು ಅಥವಾ ಒಂದು ಚೇಳು ಅಂತ ಗೊತ್ತಾಗಲ್ಲ, ಅದು ಹೋಗಿ ಹಿಡ್ಕೊಳತ್ತೆ. ಅದು ಹಿಡ್ಕೊಂಡ್ರೆ ಅದು ಕಚ್ಚತ್ತೆ, ಆ ಚೇಳಿನ ಬುದ್ಧಿ ಅದು ಕಚ್ಚೋದು ಅಷ್ಟೇನೆ ಗೊತ್ತಿರೋದು. ಆದ್ರೆ ಒಂದ್ ಸ್ವಲ್ಪ ಹೊತ್ತು ಕಚ್ಚದಲ್ಲೇ ಇರ್ಬೋದು. ಒಂದು ಹಾವು ಆಟ ಆಡ್ತಾ ಇದ್ರೆ ಅದು ಹಾವು, ಅದಕ್ಕೆ ಮಗುವುದು ಒಂದು ಸ್ಪರ್ಶ ಗೊತ್ತಾಗ್ಬೋದು, ಅದು ಏನಾದ್ರು ಹಿಂಸೆ ಮಾಡ್ತಾ ಇದೆ, ಹಿಡ್ಕೊಳ್ತಾ ಇದೆ ಭದ್ರ ಅಂದ್ರೆ ಕಚ್ಚಿದ್ರು ಕಚ್ಚಬಹುದು, ಹೇಳಕ್ಕಾಗಲ್ಲ, ಎಲ್ಲ ಹಾವು ಕಚ್ಚಿದ್ರು ಕಚ್ಚಬಹುದು. ಹಾಗೆ ನಾವು ಹಿಡ್ಕೊಂಡಿರೋ ಎಲ್ಲಾ ವಿಷಯಗಳು ಸ್ವಲ್ಪ ಹೊತ್ತು ನಮ್ಗೆ ಖುಷಿ ಕೊಡ್ತಾ ಇದ್ರು ಆಮೇಲೆ ಅದು ಕಚ್ಚತ್ತೆ. ಎಲ್ಲಾ ವಿಚಾರಗಳು, ಎಲ್ಲಾ ವಿಷಯಗಳು, ಆಹಾರ ವಿಹಾರ ನಾವು ಮಾಡೋದು ಇಷ್ಟೇ ಜೀವನದಲ್ಲಿ. ಆಹಾರ ಬೆಳಗ್ಗೆಯಿಂದ ಸಾಯಂಕಾಲ ತನಕ, ಬೆಳಗ್ಗೆ ಏನ್ ತಿನ್ಬೇಕು, ಸಾಯಂಕಾಲ ಏನ್ ತಿನ್ಬೇಕು, ರಾತ್ರಿಗೆ ಏನ್ ತಿನ್ಬೇಕು, ಇದ್ರ ಬಗ್ಗೆನೇ ಯೋಚನೆಗಳು ಶುರು. ಅಥವಾ ಅಡಿಗೆ ಮಾಡೋರ್ಗೆ ಅದ್ರ ಬಗ್ಗೆನೇ ಬೇಕಾದಷ್ಟು ಸಮಯ, ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನು ಹೊಂದಿಸೋದೇ ಸಮಯ, ಅದಕ್ಕೆ ಬೇಕಾಗಿರುವಂತಹ ಪರಿಕರಣಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋದು, ಅಡಿಗೆ ಮನೆ ರಿಪೇರಿ ಮಾಡೋದು, ಅಡಿಗೆ ಮನೆಯಲ್ಲೆಲ್ಲ ಅದಕ್ಕೆ ಬೇಕಾಗಿರೋ ಸಾಮಾನುಗಳನ್ನು ತಂದಿಟ್ಕೊಳ್ಳೋದು, ಪಾತ್ರೆ ಪರಟೆ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಕ್ಲೀನ್ ಮಾಡೋದು, ಹೆಚ್ಕೊಳ್ಳೋದು, ತುರ್ಕೊಳ್ಳೋದು, ಮಾಡೋದು, ಇದೆಲ್ಲ ಅದೇ ಬೆಳಗ್ಗೆಗೊಂದು, ಸಾಯಂಕಾಲಕ್ಕೊಂದು, ರಾತ್ರಿಗೊಂದು ಹೊಂಚುವಂತ ಪ್ರಕ್ರಿಯೆಯಲ್ಲಿ ನಾವು ಆಹಾರದಲ್ಲಿ ಕಾಲ ಕಳಿತೀವಿ. ಊಟ ಮಾಡೋರು ಹಾಗೇನೆ, ಇವತ್ತು ಹೋಟ್ಲಲ್ಲಿ ಯಾವ ಹೋಟ್ಲಿಗೆ ಹೋಗೋಣ, ಏನ್ ತಿಂಡಿ ತಿನ್ನೋಣ, ಯಾವ್ದನ್ನ ಹೇಳೋಣ, ಚೈನೀಸಾ, ಇಟಾಲಿಯನ್ನ, ಅಥವಾ ನಾರ್ತ್ ಇಂಡಿಯನ್ನ, ಸೌತ್ ಇಂಡಿಯನ್ನ, ಜೈನೀಸ, ಆ ಥರ ಏನೇನೋ ಹುಡುಕೊಂಡು ಹೋಗ್ತಾ ಇದೀವಿ. ಆಹಾರ ವಿಹಾರ, ಯಾಕೋ ನಮ್ಮ ಮನೆಯಲ್ಲೇ ಇರಕ್ ಬೇಜಾರು ನಮಗೆ, ಹಾಗಾಗಿ ಒಂದ್ ರೌಂಡ್ ಹೊರಗಡೆ ಪೇಟೆಗೆ ಹೋಗಿ ಬರೋಣ, ಪೇಟೆನ ನೋಡಿ ಬೇಜಾರಾಯ್ತು, ಬೇರೆ ಊರಿಗೆ ಹೋಗಿ ಬರೋಣ, ಬೇರೆ ಊರು ನೋಡಿದ್ ಬೇಜಾರಾಯ್ತು, ಯಾವ್ದಾದ್ರು ಕಾಡು
ಅಥವಾ ವನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಶಾಂತವಾಗಿರೋಣ ಅಂತ ಅಲ್ಲಿ ಹೋಗಿ 2 ದಿವಸ ಆ ಶಾಂತತ್ವದಲ್ಲಿ ಇದ್ಮೇಲೆ ಇಲ್ಲ ನಮ್ಮನೆಗೆ ವಾಪಸ್ ಹೋದ್ರೆ ಬೆಟ್ರ್, ಇಲ್ಲಿರಕ್ಕಾಗಲ್ಲ, ಇಲ್ಲಿ ಯಾವಾಗ್ಲೂ ಮಳೆ, ಇಲ್ಲಿ ಯಾವಾಗ್ಲೂ ಕತ್ಲೆ, ಇಲ್ಲಿ ಏನು ಇಂಟರ್ನೆಟ್ ಇಲ್ಲ, ಏನು ಇಲ್ಲ, 2 ದಿವಸ ಇರಕ್ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಇದಾಗಲ್ಲ ಅಂತ ತಿರ್ಗಾ ವಾಪಸ್. ಸೊ ಆಹಾರ ವಿಹಾರ ಇದೆಲ್ಲ ಸಾಲದಲ್ಲೇ ಇದ್ರೆ ಏನಾಗುತ್ತೆ, ದುಡ್ಡು ಜಾಸ್ತಿ ಇದ್ರೆ ಬೇರೆ ದೇಶಕ್ಕೆ ಹೋಗೋಣ, ಬೇರೆ ಸ್ಟೇಟಿಗೆ ಹೋಗೋಣ, ಬೇರೆ ಬೇರೆ ಯಾವ್ಯಾವ್ದೋ ಅಟ್ಲಾಸ್ ಅಲ್ಲಿ ಇಲ್ದಲೇ ಇರೋ ಹೆಸರುಗಳನ್ನೆಲ್ಲ ಹುಡುಕಿ ಅಲ್ಲಿಗೆ ಟೂರ್ ಹೋಗಿ ಬರೋದು, ಇದೆಲ್ಲ ಅದುವೇ ಒಂದು ಪ್ರಕ್ರಿಯೆ. ಅದು ಹಿಡ್ಕೊಳ್ಳೋದೆಲ್ಲ ಅಲ್ಲಿಗೆ ಹೋಗ್ತಾ ಇರೋದೆಲ್ಲ ನಮ್ಗೆ ತುಂಬಾ ಸಂತೋಷ ಸಿಗುತ್ತೆ ಅಂತ ಹೋಗ್ತಾ ಇರೋದು, ಅಥವಾ ನಮ್ಮ ಅಹಂಕಾರ ಹೆಚ್ಚಿಸ್ಕೊಳಕ್ ಅದೆಲ್ಲ ನೋಡಿದೀವಿ ಅಂತ ಹೆಚ್ಚಿಸ್ಕೊಳಕ್ಕೆ ಹೋಗ್ತಾ ಇರೋವಂಥದ್ದು. ಈ ತರದ ವಿಚಾರಗಳಲ್ಲಿ ನಮಗೆ ಪರ್ಮನೆಂಟ್ ಆಗಿ ಸಂತೋಷ ಸಿಗತ್ತೆ ಅಂತ ಏನಿಲ್ಲ. ಯಾಕೆಂದ್ರೆ ನಾವು ಏನ್ ಮಾಡ್ತಾ ಇದ್ರು ಅದನ್ನ ಕೊಚ್ಕೊಳಕ್ಕೋಸ್ಕರನೇ ಜಾಸ್ತಿ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಇವತ್ತು ಆ ಅಡುಗೆ ಮಾಡಿದ್ವಿ, ಹ್ಯಾಗ್ ಮಾಡಿದ್ವಿ ಅಂತ ಯಾರಾದ್ರೂ ಕೇಳಿಸ್ಕೊಳ್ಳೋ ಕಿವಿ ಬೇಕು ನಿಮಗೆ. ಇಲ್ಲದೆ ಹೋದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದೆಲ್ಲ ಕಂಡಿಡ್ದಿದ್ದಾರೆ, ಅದ್ರೊಳಗಡೆ ಏನಾರೋ ಹಾಕಿ ನನಗೆ ಯಾರು 4 ಜನ ಲೈಕ್ ಮಾಡೋ ತರ ಆಗ್ಬೇಕು. ಬೆಳಗಾಗಿದ್ದಿದೆ ಭಿಕ್ಷೆ ಬೇಡ ಪ್ರವೃತ್ತಿನಲ್ಲಿ ಇದೀವಿ. ನಾವು ಟೂರ್ ಹೋಗಿದ್ವನ್ನ ಯಾರಿಗಾರು ಪಿಕ್ಚರ್ಗಳೆಲ್ಲ ಕಳಿಸಿ ಅವರೆಲ್ಲ ಬೇಷ್ ಅನ್ಬೇಕು, ಈ ಪ್ರಕ್ರಿಯೆನಲ್ಲಿ ಇರ್ತೀವಿ. ಆಹಾರ ವಿಹಾರ ಆಚಾರ, ನಾವು ಆ ಸಂಪ್ರದಾಯ ಮಾಡ್ತೀವಿ, ಈ ಸಂಪ್ರದಾಯ ಮಾಡ್ತೀವಿ, ಅಷ್ಟು ನೇಮ ಮಾಡ್ತೀವಿ, ಇಷ್ಟು ನಿಷ್ಠೆ ಮಾಡ್ತೀವಿ. ನಾನು ಬೆಳಗ್ಗೆ ಜಿಮ್ಗೆ ಹೋಗ್ತೀನಿ, ಮಧ್ಯಾಹ್ನ ಅದು ಮಾಡ್ತೀನಿ, ಇಲ್ಲದೆ ನಾನು ಅಲ್ಲಿಗೆ ಸೈಕ್ಲಿಂಗ್ ಮಾಡ್ತೀನಿ, ಟ್ರೆಕ್ಕಿಂಗ್ ಮಾಡ್ತೀನಿ, ಅಥವಾ ಇನ್ನೇನೇನೋ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಯೋಗ ಮಾಡ್ತೀನಿ. ಎಲ್ಲದೂ ನಾನು ಮಾಡ್ತಾ ಇರೋ ಆಚಾರಗಳ ಬಗ್ಗೆ ನನಗೆ ಏನೋ ಅದ್ರ ಬಗ್ಗೆ ಆಸ್ತೆ. ಆಹಾರ ವಿಹಾರ ಆಚಾರ ವಿಚಾರ. ವಿಚಾರಗಳು ಅಂತಂದ್ರೆ ಏನೇನು ಕೆಲ್ಸಕ್ಕೆ ಬಾರದ್ದು, ಬೇಡದಲ್ಲಿ ಇರೋದು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕ್ರಿಕೆಟೇ ಮಾತಾಡ್ತಾ ಇರೋದು, ಹೀರೋಯಿನ್ ಬಗ್ಗೆನೇ ಮಾತಾಡ್ತಾ ಇರೋದು, ಇಲ್ಲ ಪಾಲಿಟಿಕ್ಸ್ ಬಗ್ಗೆನೇ ಮಾತಾಡೋದು, ಎಕನಾಮಿಕ್ಸ್ ಬಗ್ಗೆನೇ ಮಾತಾಡೋದು, ಇಲ್ಲ ಸೈನ್ಸ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇರೋದು. ಅದರಿಂದ ಏನೋ ನನಗೆ ಏನೋ ಆಗಬೇಕಾಗಿಲ್ಲ, ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ನಾವು ಮಾತಾಡಿದ್ರು ಆಗುತ್ತೆ, ಮಾತಾಡದಲ್ಲೇ ಇದ್ರೂ ಆಗುತ್ತೆ. ನಾವು ಕ್ರಿಕೆಟ್ ಬಗ್ಗೆ ಮಾತಾಡಿದ್ರೆ ಕ್ರಿಕೆಟ್ ಏನು ಚೇಂಜ್ ಆಗಲ್ಲ, ಅಥವಾ ಹೀರೋಯಿನ್ಗಳ ಬಗ್ಗೆ ಮಾತಾಡ್ತಾ ಇದ್ರೆ, ಹೀರೋಗಳ ಬಗ್ಗೆ ಮಾತಾಡ್ತಾ ಇದ್ರೆ, ಸೆಲೆಬ್ರಿಟೀಸ್ ಬಗ್ಗೆ ಮಾತಾಡಿದ್ರೆ ಅವ್ರು ನನಗೋಸ್ಕರ ಏನು ಚೇಂಜ್ ಆಗಲ್ಲ. ಅವ್ರ ವಿಷಯ ತಿಳ್ಕೊಳಕ್ಕೆ ನನ್ನ ಜೀವನದ ಅಮೂಲ್ಯ ಕ್ಷಣಗಳನ್ನ ಹಾಳು ಮಾಡ್ಕೊತಾ ಇರ್ತೀನಿ, ಓದ್ತಾ ಇದ್ದೀನಿ. ಸೈನ್ಸ್ ಟೆಕ್ನಾಲಜಿ, ನಾನೇನು ಸೈನ್ಸ್ ಅಲ್ಲಿ ಇಲ್ದಲೇ ಇದ್ರೆ ನನಗ್ ಬೇಕಾಗಿದ್ರೆ ಅದು ಕೆಲಸ ಆಗ್ಬಿಡುತ್ತೆ. ಕೆಲ್ಸಕ್ಕೆ ಎಲ್ಲರೂ ಕಲಿತಾರೆ. ನಾನು ಸೈಂಟಿಸ್ಟ್ ಆದ್ರೆ ಸೈಂಟಿಸ್ಟ್ ಯಾವ್ದಕ್ಕೆ ಹೋಗ್ತೀನೋ ಅದನ್ನ ಕಲಿತೀನಿ, ಎಕನಾಮಿಸ್ಟ್ ಆದ್ರೆ ಎಕನಾಮಿ ಕಲಿತೀನಿ. ಅದು ಹೊಟ್ಟೆ ಪಾಡಿನ ವಿದ್ಯೆ, ಅದನ್ನ ಕಲಿಯೋದು ಬೇಡ ಅನ್ನಲ್ಲ. ಅದು ಅಲ್ದಲೇ ಇರೋರು ಎಲ್ಲದನ್ನ ಕಲಿಯಕ್ ಹೋದ್ರೆ ಏನಪ್ಪಾ ವ್ಯತ್ಯಾಸ? ಯಾಕೆ ಬೇಕಿಲ್ಲ. ಸುಮ್ನೆ ನನಗ್ ಗೊತ್ತಿದೆ ಇನ್ನೂ ಅಹಂಕಾರ ಬೆಳೆಸ್ಕೊಳ್ಳೋದಕ್ಕೆ, ನಿಮ್ಗಿನ್ನ ಜಾಸ್ತಿ ನನಗ್ ಗೊತ್ತಿದೆ, ಅವನ್ ಎಷ್ಟು ಸೆಂಚುರಿ ಹೊಡೆದಿದ್ದಾನೆ ಗೊತ್ತಿದೆ, ಯಾವ ವರ್ಷದಲ್ಲಿ ಹೊತ್ತಿದ್ದಾನೆ, ಎಷ್ಟೆಷ್ಟರಲ್ಲಿ ಸೋತಾ ಇದ್ದಾನೆ, ಎಷ್ಟು ಬಾಲ್ ಫೇಸ್ ಮಾಡಿದೆಲ್ಲ ಗಟ್ ಮಾಡ್ಕೊಂಡು ಏನಾಗ್ಬೇಕಾಗಿದೆ? ಈ ತರ ಅವ್ರ ಮನೆ ನಾಯಿ ಮರಿ ಯಾವ್ದು, ಅವ್ರ ಕಾರ್ ಯಾವ್ದು, ಆ ಹೀರೋಯಿನ್ ಯಾವ ಬಟ್ಟೆ ಹಾಕೊಂಡಿದ್ಲು, ಇದ್ರದ್ದೆಲ್ಲ ತಿಳ್ಕೊಂಡು ಏನಾಗ್ಬೇಕಾಗಿದೆ? ಅಥವಾ ಆ ದೇಶದಲ್ಲಿ ಏನೋ ಆಗ್ತಾ ಇದೆ, ಈ ದೇಶದಲ್ಲಿ ಏನೋ ಆಗ್ತಾ ಇದೆ, ಏನಾಗ್ತಾ ಇದೆ? ಸೊ ಅದರಿಂದ ಏನಾದ್ರೂ ನಮಗೆ 3 ಕಾಸಿನ ಪ್ರಯೋಜನ ಇಲ್ಲ. 100 ವರ್ಷದ ನ್ಯೂಸ್ ಪೇಪರ್ ತೆಗೆದು ನೋಡಿದ್ರೆ ಅದೇ ನ್ಯೂಸೇ ಇರುತ್ತೆ, 50 ವರ್ಷದ ನ್ಯೂಸ್ ಪೇಪರ್ ತೆಗೆದು ನೋಡಿದ್ರೆ ಅದೇ ಹೆಡ್ಲೈನ್ಸೇ ಇರುತ್ತೆ, ಬೇರೆ ಇನ್ಯಾವ ಹೆಡ್ಲೈನ್ಸು ಇರಕ್ ಸಾಧ್ಯ ಇಲ್ಲ. ಇಲ್ಲ ಪ್ರಕೃತಿ ವಿಕೋಪಗಳು ಇರ್ಬೋದು, ಇಲ್ಲ ರಾಜಕೀಯದ ಬಗ್ಗೆ ಇರ್ಬೋದು, ಇಲ್ಲ ಅರಾಜಕತೆ ಇರ್ಬೋದು, ಕಳ್ತನ, ರೇಪು, ಮರ್ಡರು, ಅಥವಾ ಈ ತರ ದರೋಡೆ, ಲೂಟಿ, ದಂಗೆ ಈ ತರದ್ದು ಇರ್ಬೋದು. ಈ ತರದ್ದೇ ವಿಚಾರ ಬಿಟ್ರೆ ಇನ್ನೇನು ಇರಕ್ ಸಾಧ್ಯ ಇಲ್ಲ. ಇದ್ರೊಳಗಡೆನೆ ಮನಸ್ಸನ್ನ ತೊಡ್ಕೊಂಡ್ರೆ ನಮಗೆ ನೆಮ್ಮದಿ ಸಿಗೋದು ಹೇಗೆ? ನಾವು ಗಾಯ ವಾಸಿ ಮಾಡ್ಕೋಬೇಕಂತಂದ್ರೆ ಪದೇ ಅದನ್ನ ಕೆರ್ಕೋತಾನೆ ಇದ್ರೆ ಗಾಯ ಹೇಗೆ ವಾಸಿ ಆಗುತ್ತೆ? ನಾವು ಬೆಳಗ್ಗೆಯಿಂದ ಸಾಯಂಕಾಲದ ತರ ಮಾಡ್ತಾ ಇರೋದೇನೆ ಆಹಾರ ವಿಹಾರ ಆಚಾರ ವಿಚಾರ ಹೇಗೆ ಅಂದ್ರೆ, ಆಗಿರೋ ಗಾಯನ ವಾಸಿ ಆಗ್ತಾ ಇದ್ರೆ ಅದನ್ನ ತಿರ್ಗಾ ಕೆರೆದು ಹೊಸದಾಗಿ ದೊಡ್ಡ ಗಾಯ ಮಾಡ್ಕೊಂಡು ಅದಕ್ಕೆ ಔಷಧಿ ಹುಡುಕೋದು. ಆ ತರ ಸ್ಥಿತಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಎಲ್ಲಾವುದು ಪ್ರಯತ್ನ ಮಾಡಿದಾರಪ್ಪ 1000 ವರ್ಷ ಜನಗಳು, ಅದರಲ್ಲಿ ಯಾವುದೂ ಆಗಿಲ್ಲ. ಅದಕ್ಕೋಸ್ಕರ ನೀನು ಗೋವಿಂದನ ಭಜೆ ಅಂದ್ರೆ ಆತ್ಮಜ್ಞಾನ, ವಿವೇಕ ಜ್ಞಾನ ಪಡ್ಕೊಂಡ್ರೆ ನೀನು ಏನು ಮನೇಲಿ ಕೂತ್ಕಡೆನೇ ಸಂತೋಷವಾಗಿ ಇರೋದನ್ನ ಕಲಿಬಹುದು. ಸೊ ಆ ಕಲಿಯುವಂಥ ವಿಚಾರಕ್ಕೆ ನಾವೆಲ್ಲ ಕಷ್ಟಪಡ್ತಾ ಇರೋದು ಸಂತೋಷವಾಗಿರೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ, ಭದ್ರತೆ ಉಪಯೋಗ ಅದಕ್ಕೋಸ್ಕರ ಇದೆ. ಸೊ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಕ್ಷಣಿಕ ಸುಖ ಸಿಗ್ತಾ ಇದೆ ಅಂತ ಗೊತ್ತಿದ್ರೂ ತಿರ್ಗಾ ಇನ್ನೊಂದು ಸುಖ ಹುಡುಕೊಂಡು ಹೋಗ್ತಾ ಇರೋದ್ರೊಳಗೆ ಥ್ರಿಲ್ ಅಂತ ಅನ್ಕೊಂಡಿದೀವಿ. ಹಾಗಾಗಿ ನಾವು ವಿವೇಕದಿಂದ ಮಾಡ್ತಾ ವಿವೇಕ ಜ್ಞಾನ ಎಲ್ಲಿ ಸಿಗುತ್ತೆ ಅಂದ್ರೆ ಆಧ್ಯಾತ್ಮಿಕದಲ್ಲಿ ಸಿಗುತ್ತೆ. ಆಧ್ಯಾತ್ಮಿಕ ಜ್ಞಾನನ ಬೆಳೆಸ್ಕೊಳ್ತಾ
ಈ ಒಂದು ವಿವೇಕ ಜ್ಞಾನ ಸನಾತನ ಧರ್ಮದಲ್ಲಿ ಏನ್ ಹೇಳಿದಾರೆ, ವಿವೇಕ ಪಡ್ಕೊಂಡ್ರೆ ಸಂತೋಷ ಪರ್ಮನೆಂಟ್ ಆಗಿರುತ್ತೆ, ಗಾಯ ಆಗಕ್ ಸಾಧ್ಯ ಇಲ್ಲ, ಮನಸ್ಸು ನೆಮ್ಮದಿಯಾಗಿರುತ್ತೆ. ಸೊ ನೆಮ್ಮದಿಯಾಗಿದ್ದು ಶಾಂತಿ ಸಿಗೋ ಹಾಗಿದ್ರೆ ನಾವ್ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ ಅನ್ನೋ ಒಂದು ಯೋಚನೆ ನಮಗೆ ಪ್ರಶ್ನೆ ಬರ್ತಾ ಹೋಗುತ್ತೆ. ಹಾಗಾಗಿ ಅವ್ರ ಮೊದಲನೇ ಶ್ಲೋಕದಲ್ಲಿ ನಮಗೆ ವಿದ್ಯೆ ಬಗ್ಗೆ ಜಾಸ್ತಿ ಆ ಯೂನಿವರ್ಸಿಟಿ ಇದು ಅಂತಂದು ಎಲ್ಲದನ್ನು ಕಲ್ತ್ಕೊಂಡು ನಾವು ಯಾವ ಯೂನಿವರ್ಸಿಟಿಲಿ ಏನೇ ಕಲ್ತ್ಕೊಂಡು ದುಡ್ಡು ನನಗೆ ಸಾಕು ಅನ್ಸ್ತಿದ್ದ ಹಾಗೆ ಆ ನಾಲೆಡ್ಜ್ ಎಲ್ಲ ಬಿಟ್ಟು ಬಿಡೋ ಅಂತದಕ್ಕೆ ಎಳ್ಳೋ ನೀರು ಬಿಡೋ ಹಾಗೆ ಆಗುತ್ತೆ. ನಾನು ಎಂಥ ದೊಡ್ಡ ಕಂಪ್ಯೂಟರ್ ಸೈಂಟಿಸ್ಟ್ ಆಗಿರ್ಲಿ ಅಥವಾ ರಾಕೆಟ್ ಸೈಂಟಿಸ್ಟ್ ಆಗಿರ್ಲಿ, ನಾನು ರಿಟೈರ್ ಆಯ್ತು ಅಥವಾ ನಂಗೆ ಸಾಕು ಸಂಬಳ, ಕೆಲಸ ಮಾಡಲ್ಲ ನಾನು ನಾಳೆಯಿಂದ ಅಂದ್ರೆ 40 ವರ್ಷಕ್ಕೆ ನಾನು ರಿಟೈರ್ ಆದ್ರೆ ಆ ಜ್ಞಾನ ಎಲ್ಲ ಅದು ಯಾವುದಕ್ಕೂ ಬೇಕಿಲ್ಲ. ಅದು ಏನಾದ್ರೂ ಆ ಜ್ಞಾನ ಬೇಕು ಅಂತಂದ್ರೆ ತಿರ್ಗಾ ಅದರಿಂದ ದುಡಿಮೆ ಮಾಡಕ್ಕಾದ್ರೆ ಬೇಕು, ಇಲ್ದೆ ಹೋದ್ರೆ ಆ ಜ್ಞಾನಕ್ಕೆ ಕೇಳಿಸ್ಕೊಳ್ಳೋರು ಇಲ್ಲ. ನಮ್ಮನೆ ಪಕ್ಕದಲ್ಲೇ ಸೈಂಟಿಸ್ಟ್ ಇದ್ದಾರೆ, ಅವ್ರ ಕಥೆ ಹೇಳ್ತಾರೆ ಅಂತಂದ್ರೆ ಅದನ್ನ ಕೇಳಿಸ್ಕೊಳಕ್ ರೆಡಿ ಇಲ್ಲ. ಯಾರು ಯಾವ ಜ್ಞಾನನೂ ಹಾಗೆ ಕೇಳಿಸ್ಕೊಳ್ಳೋದಕ್ಕೆ ವ್ಯಾವಹಾರಿಕವಾದ ಪ್ರಾಪಂಚಿಕವಾದ ಲೌಕಿಕವಾದ ಜ್ಞಾನಕ್ಕೆ ಅಷ್ಟೊಂದು ಎಂಟರ್ಟೈನ್ ಮಾಡೋ ಕೆಪಾಸಿಟಿ ಇಲ್ಲ, ಮನಸ್ಸಿಗೆ ಶಾಂತತೆ ಕೊಡೋ ಕೆಪಾಸಿಟಿ ಇಲ್ಲ. ಆ ಥರದ ವಿದ್ಯೆನ ಕಲ್ತ್ಕೊಳ್ಳೋದಕ್ಕೆ ಹೋದ್ರೆ ನಿನಗೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ, ನಿನಗೆ ಮರಣಕಾಲ ಶ್ರಮಿಸ್ತಾ ಇದೆ, ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ, ನಮ್ದೇನ್ ಗ್ಯಾರಂಟಿ ಇದೇನಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿದೆ, ಎಕ್ಸ್ಪೈರಿ ಡೇಟ್ ಗೊತ್ತಿಲ್ಲ, ಯಾವಾಗ ಎಕ್ಸ್ಪೈರಿ ಆಗ್ತೀವಿ ಅಂತ ಗೊತ್ತಿಲ್ಲ. ಹಾಗಾಗಿ ಕೊನೆಯಲ್ಲಿ ನಾನೆಲ್ಲ ವೇದಾಂತ ಕಲ್ತ್ಕೋತೀನಿ, ಆತ್ಮಜ್ಞಾನ ಕಲ್ತ್ಕೋತೀನಿ ಅಂದ್ರೆ ಅಥವಾ ಅವಾಗೆಲ್ಲ ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೋತೀನಿ ಅಂತಂದ್ರೆ ಆಗದಲೇ ಇರೋಂಥ ಕೆಲಸ. ಮೊದಲಿಂದನೇ ಮಾಡ್ಕೋಬೇಕು, ಅದಕ್ಕೆ ಹೊಂದಿಸ್ಕೋಬೇಕು ಅಂತ ಹೇಳೋ ಅಂತ ವಿಚಾರಕ್ಕೋಸ್ಕರ ಈ ಭಜಗೋವಿಂದ ಇರೋದು. ಮೊದಲನೇ ಶ್ಲೋಕದಲ್ಲಿ ಅತಿಯಾಗಿ ಸಂಸ್ಕೃತ ಅಂತ ಅವ್ರು ಹೇಳಿದ್ದಾರೆ ಆಗಿನ ಕಾಲಕ್ಕೆ. ನಹಿ ರಕ್ಷತಿ ಡುಕ್ರೀಂಕರಣೆ ಅಂತಂದ್ರೆ ಡುಕ್ರೀಂಕರಣೆ ಅನ್ನೋದೊಂದು ವ್ಯಾಕರಣ. ಅವನು 87 ವರ್ಷ 88 ವರ್ಷದ ಮುಖ ತಲೆ ಕೆಳಕಾಗಿ ನಿಂತ್ಕೊಂಡು ಅವಾಗ ಗ್ರಾಮರ್ನ ಗಂಟಪಾಠ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗಿನ್ನೂ ಏನ್ ಓದ್ಬೇಕು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲದಲೇ ಇರೋಂತ ಮನುಷ್ಯ. ವಿದ್ಯೆನ ಸಂಪಾದನೆ ಮಾಡಿದ್ರೆ ಈ ಲೌಕಿಕ ವಿದ್ಯೆ ಅನ್ನ ಸಂಪಾದನೆಗೆ ಮಾತ್ರ ಇರೋದೇ ಹೊರತು ಅದರಿಂದ ಬೇರೆ ಇನ್ಯಾವುದೂ ಸಂಪಾದನೆ ಮಾಡಕ್ಕಾಗಲ್ಲ. ಪ್ರಪಂಚದ ಅತ್ಯುತ್ತಮ ಡಿಗ್ರಿ ಇದ್ರೆ ನೋಬೆಲ್ ಪ್ರೈಸ್ ಒಂದು ಬರ್ಬೋದು, ಅಷ್ಟು ಬಿಟ್ರೆ ಅನ್ನ ಸಂಪಾದನೆಗೋಸ್ಕರನೇ ನಮ್ಮ ಎಲ್ಲಾ ವಿದ್ಯೆಗಳು, ಲೌಕಿಕ ವಿದ್ಯೆಗಳು. ಅದನ್ನ ಕಲಿಯದಲ್ಲೇ ಗೋವಿಂದಂ ಭಜ ಗೋವಿಂದಂ ಅಂತ ಹೇಳಿ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ರೆ, ಎರಡನೇದು ಹಿಡ್ಕೊಳ್ಳೋದು ಯಾವುದು ನಾವು ಅಂತಂದ್ರೆ ಮೂಢ ಜಗೀಹಿ ಧನಾಗಮ ತೃಷ್ಣ ಕುರು ಸುದ್ಬುದ್ಧಿಂ ಮನಸ್ಸಿವಿ ತೃಷ್ಣ ಎಲ್ಲ ಬಸೈ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ ಅಂತ. ಸೊ ಎರಡನೇದು ಎಲ್ರಿಗೂ ಗೊತ್ತಿರೋ ಹಾಗೆ ಹಣದ ಹಿಂದೆ ಓಡೋದು ಎರಡನೇದು. ಮೊದಲು ವಿದ್ಯೆ ಕಲಿಯೋದು ಯಾತಕ್ಕೆ ಅಂತಂದ್ರೆ, ನಾವು ವಿದ್ಯೆ ಕಲಿಯುವಾಗ ನಾನು ಅತಿ ವಿದ್ಯಾವಂತ ಅನ್ನಿಸ್ಕೋಬೇಕು ಅಂತ ಅಂದ್ಬಿಟ್ಟು ಕಲ್ತರೆ, ಆದ್ರೆ ವಿದ್ಯೆ ನಾವು ಕಲ್ತಿರೋ ಯೂನಿವರ್ಸಿಟಿ ವಿದ್ಯೆಗಳೆಲ್ಲದುವೆ ಬರೀ ಅರ್ಥ ಸಂಪಾದನೆ, ದುಡ್ಡು ಸಂಪಾದನೆ ಮಾಡೋದಕ್ಕೆ ಇರೋದು ಅಂತ ಗೊತ್ತಾಗ್ತಿದ್ದಾಗೆ ಆ ವಿದ್ಯೆ ಬಗ್ಗೆ ಅಭಿಮಾನ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಹೆಚ್ಚಿಗೆ ಸಂಬಳ ಯಾರು ಕೊಡ್ತಾರೆ, ಆ ತರ ವಿದ್ಯೆ ಯಾವುದು ಅಂತ ಹುಡುಕೊಂಡು ಅದನ್ನ ಹುಡುಕೊಳ್ಳೋ ಹೋಗೋಗೆ ಆಗುತ್ತೆ. ಸೊ ಅವಾಗ ಏನಾಯ್ತು, ನಾನು ಮೊದಲು ವಿದ್ಯೆಯಿಂದನೇ ನನಗೆ ಸಂತೋಷ ಸಿಗುತ್ತೆ ಅಂತ ಅಂದ್ಕೊಂಡು ಯಾವುದು ಪ್ರಾಪಂಚಿಕ ವಿದ್ಯೆಗಳಲ್ಲಿ ಅದನ್ನ ಹುಡುಕೊಂಡು ಹೋಗಿ ಅದ್ರ ಹಿಂದೆ ಹೋದೆ. ಅದ್ರೊಳಗೆ ಇಲ್ಲ ಅಂತ ಆಮೇಲೆ ದುಡ್ಡಿನಿಂದ ಸಿಗುತ್ತೆ ಅಂತ ದುಡ್ಡನ್ನು ಹುಡುಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ಟೈಮ್ ಹೇಳ್ದ ಹಾಗೆ ಒಬ್ಬ ಸಾಧಕ ಸಾಧ್ಯ ಆದ್ಮೇಲೆ ಸಿದ್ಧಿ ಅಂತ ಆಗತ್ತೆ ಅಂತ ಹೇಳಿದೆ. ಸೊ ಸಾಧಕ ಅಂದ್ರೆ ನಾನು ಪ್ರಯಾಣ ಮಾಡಬೇಕಾಗಿರೋದು, ನಾನು ಮೋಕ್ಷಕ್ಕೆ ಪ್ರಯಾಣ ಮಾಡೋದು. ಮೋಕ್ಷ ಅಂದ್ರೆ ನನ್ನ ಮನಸ್ಸು ಕೊಡ್ತಾ ಇರೋ ತೊಂದರೆಗಳು ಯಾವುದು ಅಂತಂದ್ರೆ ದುಃಖ, ನಿರಾಸೆ, ಇದೆಲ್ಲದುವೆ ಏನೇನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದಿಂದ ಸಂಕಟ ಪಡ್ತಾ ಇರೋದು, ಇದರಿಂದ ಬಿಡಿಸ್ಕೊಳ್ಳೋದೇ ಮೋಕ್ಷ. ಈ ಮೋಕ್ಷದ ವಿಚಾರ ಬೇಕಾದ್ರೆ ನಮಗೆ ಇದರಿಂದ ನಾನು ಮಾಡ್ತಾ ಇರೋ ಈ ಎಲ್ಲ ಕೆಲಸಗಳಿಂದ ಸಿಗುತ್ತೆ ಅಂತ ಮೊದಲು ವಿದ್ಯೆಯಿಂದ ಹೋಗೋದು. ವಿದ್ಯೆಯಿಂದ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಹಣದ ಹಿಂದೆ ಹೋಗ್ತಾ ಇರೋದು. ನಾವು ಏನ್ ಮಾಡ್ತಾ ಇದೀವಿ, ನಮಗೆ ಸಾಧ್ಯ ಅಂದ್ರೆ ಗುರಿ ಯಾವುದು, ನಾನು ಮಾಡ್ತಾ ಇರೋ ಸಾಧನ ಅಂದ್ರೆ ಒಂದು ನನಗೆ ವೆಹಿಕಲ್, ಒಂದು ವಾಹನ, ಅದು ನನ್ನನ್ನ ಈ ಕಡೆ ದಡದಿಂದ ಕರ್ಕೊಂಡು ಹೋಗಿ ಆ ಕಡೆ ದಡಕ್ಕೆ ಮುಟ್ಟಿಸ್ಬೇಕು. ನಾನು ಹುಡುಕ್ತಾ ಇರೋದು ಸಂತೋಷ, ನೆಮ್ಮದಿ,
ಪೀಸ್ ಆಫ್ ಮೈಂಡ್, ಇದನ್ನ ಹುಡುಕ್ತಾ ಇರೋದು. ಈ ಹುಡುಕೋದ್ರೊಳಗೆ ನಾನು ಹುಡುಕೋ ವಾಹನಗಳು ಯಾವ್ಯಾವುದು ಅಂದ್ರೆ ಮೊದಲು ವಿದ್ಯೆ ಹುಡುಕ್ತಾ ಇದ್ದೀನಿ. ವಿದ್ಯೆ ವಾಹನನೇನೆ ಗುರಿ ಅಂತ ಅನ್ಕೊಂಡು ವಿದ್ಯೆ ವಾಹನ ಅನ್ನೋದು ಮರ್ತ ಹೋಗ್ಬಿಟ್ಟಿದೆ ನನಗೆ. ವಿದ್ಯೆನೇ ಗುರಿನೇ, ಅದನ್ನೇ ಗುರಿ ಅಂತ ಅನ್ಕೊಂಡ್ಬಿಟ್ಟು ಅದ್ರ ಹಿಂದೆನೆ ಹೋಗ್ತೀನಿ. ಆದ್ರೆ ಅದು ಹೋದ್ಮೇಲೆ ಗೊತ್ತಾಗುತ್ತೆ ಅದು ಗುರಿ ಅಲ್ಲ, ಅದು ವಾಹನ. ಆ ವಾಹನ ಅಲ್ಲಿ ಬಿಡಬೇಕಾಗತ್ತೆ. ನಾನು ಸ್ವಲ್ಪ ದೂರ ಹೋಗ್ಬೋದು ಅಷ್ಟೇ ಹೊರತು ಆ ವಾಹನ ಅಲ್ಲಿ ಬಿಟ್ಟು ನಾನು ಗುರಿಗೆ ಬೇರೆ ತರನೇ ಹೋಗ್ಬೇಕಾಗತ್ತೆ ಅಂತ. ಆಮೇಲೆ ಅನ್ಕೋತೀನಿ ಹಣ, ಆದ್ರಿಂದ ಹಣನೇ ಗುರಿ ಅಂತ ಹೋಗ್ತೀನಿ. ವಿದ್ಯೆ ಗುರಿ ಆಯ್ತು, ಹಣನೇ ಗುರಿ ಅಂತ ಹೋಗ್ತಾ ಇದ್ದೀನಿ. ಹಣ ಗುರಿ ಆಗಿದ್ರೆ ಹಣ ಬೇಕಾದಷ್ಟು ಸಂಪಾದನೆ ಆಗ್ಬಿಟ್ಟ ಮೇಲೆ ಗೊತ್ತಾಗುತ್ತೆ ಹಣದಲ್ಲೂ ಗುರಿ ಆಗಕ್ಕೆ ಸಾಧ್ಯ ಇಲ್ಲ, ಅದು ಒಂದು ವಾಹನ. ಹಣ ಸಂಪಾದನೆ ಮಾಡಿದ್ಮೇಲೆ ನನಗೇನೋ ನೆಮ್ಮದಿ ಸಿಗತ್ತೆ ಅಂತ ಹುಡುಕೊಂಡು ಹೋಗ್ತಾ ಇದ್ದೀನಿ. ನಾವು ಗುರಿ ಯಾವುದು, ವಾಹನ ಯಾವುದು, ಸಾಧನ ಯಾವುದು, ಸಾಧ್ಯ ಯಾವುದು ಅಂತ ಗೊತ್ತಿಲ್ದಲೆ ಏನೇ ಸಾಧ್ಯನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಸಾಧನನೇ ಸಾಧ್ಯ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಅದರ ಮೇಲೆ ಅತಿಯಾಗಿ ಮೋಹ, ಅದರ ಮೇಲೆ ಜಾಸ್ತಿ ಮೋಹ ಇಟ್ಕೊಂಡಿರೋದ್ರಿಂದ ನಾವು ಮೂಢಮತೆ ಆಗಿದೀವಿ ಅಂತ ಹೇಳೋದಕ್ಕೆ ಈ ಧನಾಗಮ ತೃಷ್ಣ ಅಂತ ಹೇಳಿದಾರಲ್ಲ. ತೃಷ್ಣ ಅಂತಂದ್ರೆ ಈ ಒಂದು ಆಸೆ, ಧನದ ಆಗಮ, ಧನ ಬೇಕು ಅನ್ನೋ ಒಂದು ತೃಷ್ಣ ಅಷ್ಟೊಂದು ಇಟ್ಕೋಬೇಡ. ಕುರು ಸದ್ಬಿಂದ ಒಳ್ಳೆ ಮನಸ್ಸಿನಿಂದ ಆ ತೃಷ್ಣ ಏನಿದೆ, ಹಸಿವು ಏನಿದೆ ಧನದ ಮೇಲೆ, ಆ ಹಸಿವಿನಿಂದ ಸ್ವಲ್ಪ ವಿತೃಷ್ಣ, ಅದು ಸ್ವಲ್ಪ ತೃಪ್ತಿ ಕಲಿದಲ್ಲೇ ನಿನಗೆ ಇದಾಗೋದಿಲ್ಲ. ಎಲ್ಲ ಭಸೈ ನಿಜ ಕರ್ಮೋಪಾತ, ನಿಜ ಕರ್ಮೋಪಾತ. ನೀನು ದುಡ್ಡು ಸಂಪಾದನೆ ಮಾಡೋದು ನಿಜ ಕರ್ಮ ಅಂತಂದ್ರೆ ಆನೆಸ್ಟ್ ಆಗಿ ಕೆಲಸ ಮಾಡಿ. ಕರ್ಮೋಪಾತಂ ನಿಜ, ಆ ನಿಜ ಕರ್ಮ ಅಂತ ಹೇಳಿದಾರಲ್ವ, ಅದರಿಂದ ಬಂದದ್ರಿಂದ ವಿತ್ತಂ ತೇನ ವಿನೋದಯ ಚಿತ್ತಂ. ಆ ಥರ ಬಂದ ಯಾವಾಗ ನಾನು ಧರ್ಮದಿಂದನೇ ಹಣ ಸಂಪಾದನೆ ಮಾಡೋದಕ್ಕೆ, ಆ ಬಂದಿರೋ ಹಣದಿಂದನೇ ನಾನು ತೃಪ್ತಿ ಪಡ್ಕೊಳ್ಳೋದನ್ನ ಕಲ್ತಾಗ ಮಾತ್ರ ನನಗೆ ನೆಮ್ಮದಿ ಶಾಂತಿ ಸಿಗುತ್ತೆ. ಹೊರತು ಹಣ ಎಷ್ಟೊಂದು ಸಂಪಾದನೆ ಮಾಡ್ಬೇಕು ಅಂತ ಅಧರ್ಮ ಮಾರ್ಗಕ್ಕೂ ಹೋಗಿ ಅಥವಾ ಸಿಕ್ಕಾಪಟ್ಟೆ ನಾನು ಧರ್ಮ ಮಾರ್ಗದಲ್ಲೇ ಹುಡುಕಿದ್ರು ಅದರಲ್ಲೂ ಸಿಗಲ್ಲ ಅನ್ನೋದು ಗೊತ್ತು ಮಾಡ್ಕೊಳ್ಬೇಕಾದ್ರೆ, ಅದಕ್ಕೋಸ್ಕರ ವಿತೃಷ್ಣ ಅಂತಂದ್ರೆ ಅದು ವಾಹನ, ಅದು ಸಾಧ್ಯ, ಗುರಿ ಅಲ್ಲ. ಹಣ ಅನ್ನೋದು ಗುರಿ ಆಗ್ಬಾರ್ದು. ಹಣನೇ ಗುರಿ ಆದ್ರೆ ನಮ್ಮ ಜೀವನ ಪೂರ್ತಿ ಅದಕ್ಕೆ ನಾವು ಕೋಟಿ ಅಲ್ಲ ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ರು ಅದರಿಂದ ನಮಗೆ ಸಿಗಬೇಕಾದ್ದು ಸಿಗ್ತಾ ಇರಲ್ಲ. ಹಾಗಾಗಿ ಹಣ ನಮಗೆ ವಾಹನ ಆಗ್ಬೇಕು, ವಿದ್ಯೆ ನಮಗೆ ವಾಹನ ಆಗ್ಬೇಕು, ನಮ್ಮನ್ನ ಮೋಕ್ಷದ ಕಡೆಗೆ ತರ್ಕೊಂಡು ಹೋಗೋದಕ್ಕೆ ಬೇಕಾಗುವಂತ ವಾಹನ ಆಗ್ಬೇಕು, ಅದು ಸಾಧನ ಆಗ್ಬೇಕು. ಅದೇ ಸಾಧ್ಯ ಆಗಬಾರ್ದು. ಸಾಧ್ಯ ಅಂದ್ರೆ ಗುರಿ ಆಗ್ಬಾರ್ದು. ಸೊ ನಾನು ಸಾಧಕ, ನಾನು ಸಾಧ್ಯನ ಮುಟ್ಟಬೇಕಾಗಿರೋದು ಈ ಎರಡರ ಮಧ್ಯ, ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗ್ಬೇಕಾದ್ರೆ ನನಗೊಂದು ವಾಹನ ಬೇಕು. ಆ ವಾಹನ ಯಾವುದು ಅಂತಂದ್ರೆ ಆತ್ಮಜ್ಞಾನ. ಅದು ಬಿಟ್ಟು ನಾನು ಯಾವ್ಯಾವುದೋ ಜ್ಞಾನಗಳು, ವಿದ್ಯೆ, ಯೂನಿವರ್ಸಿಟಿ ಎಜುಕೇಶನ್ಗಳು ಅಂತ ಅನ್ಕೊಂಡ್ರೆ ಅದು ಒಂದ್ ಲೆವೆಲ್ ತನಕ ಅಂದ್ಕೊಂಡಿರ್ತೀನಿ, ಅದಲ್ಲ ಅನ್ನೋದು ಗೊತ್ತಾಗತ್ತೆ. ಹಾಗೆ ಆ ವಾಹನ ಅಲ್ಲೇ ಬಿಡಬೇಕಾಗತ್ತೆ. ಹಣ ಅಂತ ಅಂದ್ಬಿಟ್ಟು ಆ ವಾಹನ ಹತ್ಕೊಳ್ತೀನಿ, ಅದು ಅಲ್ಲ ಅಂತ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ 3ನೇ ಶ್ಲೋಕಕ್ಕೆ ಅವ್ರು ಬಂದಿದ್ದಾರೆ. नारे स्तनभर नाभिदेशां दृष्ट्वा माग मोहवेशां. नारे स्तनभर नाभिदेशां दृष्ट्वा माग मोहवेशां. ये तन्मांस वसादि विकारं, ये तन्मांस वसादि विकारं मनसि विचिन्तय वारं वारं, मनसि विचिन्तय वारं वारं. भज गोविन्दं भज गोविन्दं गोविन्दं भज ಮೂಢಮತೆ. 3ನೇ ಶ್ಲೋಕದಲ್ಲಿ ನಾರೀಸ್ತನ ಭರ ನಾರ್ಭಿ ದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ
ಏತನ್ ಮಾಂಸವಸಾದಿ ವಿಕಾರಂ ಮನಸ್ಸಿ ವಿಚಿಂತೆಯ ವಾರಂ ವಾರಂ ಅಂತ. ನಾರೀಸ್ತನಭರ ನಾಭಿ ದೇಶಂ ದೃಷ್ಟ್ವಾ ಮಾಘ ಮೋಹಾವೇಶಂ ಏತನ್ ಮಾಂಸವಸಾದಿ ವಿಕಾರಂ ಮನಸ್ಸಿ ವಿಚಿಂತೆಯ ವಾರಂ ವಾರಂ ಅಂತ. ಸೊ ನಮಗೆ ಅವರು ಇದ್ರೊಳಗಡೆ ಹೇಳಿರೋದು ನೋಡಿದ್ರೆ ಏನೋ ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಇದು ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇರೋದು ಅಂತಲ್ಲ, ಪರಸ್ಪರ ಹೆಣ್ಣು ಗಂಡುಗಳ ಇಬ್ಬರ ಬಗ್ಗೆನೂ ಮಾತಾಡ್ತಾ ಇರೋದು. ಹೆಣ್ಣಿಗೆ ಗಂಡಿನ ಆಕರ್ಷಣೆ, ಗಂಡಿಗೆ ಹೆಣ್ಣಿನ ಆಕರ್ಷಣೆ. ಈ ಆಕರ್ಷಣೆ ಯಾತಕ್ಕೆ ಅಂತಂದ್ರೆ, ನಾವು ವಿದ್ಯೆ ಹಿಂದೆ ಹೋಗಾಯ್ತು, ಅದ್ರೊಳಗೆ ಏನೂ ಇಲ್ಲ ಅಂತ ಆಯ್ತು. ದುಡ್ಡಿನ ಹಿಂದೆ ಹೋಗೋದು, ಅದ್ರ ಹಿಂದೆನೂ ಹೋಗೋದಕ್ಕೆ ಪ್ರಯತ್ನ ಆಯ್ತು, ಅಲ್ಲೂ ಆಗ್ಲಿಲ್ಲ ಅಂದಾಗ ಹೆಣ್ಣಿನಿಂದ ನನಗೆ ಸುಖ ಅಥವಾ ಗಂಡಿನಿಂದ ಸುಖ, ಪರಸ್ಪರ ಇಬ್ಬರಿಂದನೂ ನನಗೆ ಸುಖ ಸಿಗತ್ತೆ ಅಂತ ಅದನ್ನ ಹುಡ್ಕೊಂಡು ಹೋಗ್ತಾ ಇದೀವಿ. ಅದು ಮೂರನೇ ತಪ್ಪು ಗ್ರಹಿಕೆ. ಮೊದಲನೇ ತಪ್ಪು ಗ್ರಹಿಕೆ ವಿದ್ಯೆ, ತಪ್ಪು ವಾಹನನ ಹಿಡ್ಕೊಂಡು ಅದನ್ನೇ ಗುರಿ ಅಂತ, ಅದನ್ನೇ ಗುರಿ ಮುಟ್ಟಕ್ಕೆ ಹೋಗ್ತಾ ಇದ್ವಿ. ಅದು ಗುರಿ ಅಲ್ಲ ಅಂತ ಗೊತ್ತಾಗಿ ವಾಹನ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಈಗ ನಾರಿ ಅಂತಂದ್ರೆ ಇಬ್ರು, ಗಂಡು ಹೆಣ್ಣು ಪರಸ್ಪರ ಇಬ್ರನ್ನು ಹೇಳ್ತಾ ಇರೋಂಥ ವಿಚಾರ. ಅದ್ರೊಳಗೆ ನಾರಿ ಅಂತ ಹೇಳೋದು ಅದಕ್ಕೆ ಯಾಕೆಂದ್ರೆ ಯಾವ್ದಾರ ಒಬ್ಬರನ್ನ ಎಕ್ಸಾಂಪಲ್ ತಗೋಬೇಕು. ಇಲ್ಲಿ ಎಕ್ಸಾಂಪಲ್ ನಾರಿ ಸ್ತನ, ಅವರು ಶಂಕರಾಚಾರ್ಯರು ಗಂಡು ಆಗಿರೋದ್ರಿಂದ ಅವರು ಎಲ್ಲಾ ಗಂಡಸರು ಮಾಡ್ತಾ ಇರುವಂತ ತಪ್ಪು ಗ್ರಹಿಕೆಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ನಾರಿ ಸ್ತನಭರ ನಾಭಿ ದೇಶಂ ಕೃತ್ವಾ ಮಾಗ ದೃಷ್ಟ್ವಾ ಮಾಗ ಮೋಹಾವೇಶಂ ಏತನ್ ಮಾಂಸ ವಸಾದಿ ವಿಕಾರಂ ಮನಸ್ಸಿ ವಿಚಿಂತೆಯ ವಾರಂ ವಾರಂ ಅಂತ. ಸೊ ಇದು ಒಂದು ತಪ್ಪು ಗ್ರಹಿಕೆ. ನಮಗೆ ಗಂಡಿಂದ ಸುಖ ಸಿಗತ್ತೆ, ಹೆಣ್ಣಿಂದ ಸುಖ ಸಿಗತ್ತೆ, ಸಿಗದಲೇ ಅಂತ ಏನಿಲ್ಲ. ಅದು ಒಂದು ಕ್ಷಣಿಕವಾದ ಸುಖ, ಇಂದ್ರಿಯ ಸುಖ ಅಷ್ಟೇ. ಸೊ ನಾವು ಮದುವೆಯಾದ ಹೊಸ್ತರಲ್ಲಿ ಇದ್ದಂತ ಗಂಡು ಹೆಣ್ಣಿನ ಪರಸ್ಪರ ಆಕರ್ಷಣೆ ಒಂದು 6 ತಿಂಗಳು ವರ್ಷದ ಹೊತ್ತಿಗೆ ಅದು ಆಲ್ರೆಡಿ ಕಡಿಮೆ ಆಗಿ, ಆಮೇಲೆ ಇಬ್ರು ಪಕ್ಕದಲ್ಲಿದ್ರು ಮಾತಾಡದಲ್ಲೇ ಇರೋ ಅಷ್ಟೇ ವಿಷಯಗಳು ಆಗ್ಬೋದು. ಸೊ ಹಾಗೆ ನೋಡ್ಬೇಕು ಅನ್ನೋದು ಕಡಿಮೆ ಆಗ್ಬೋದು. ನಮ್ಮ ಒಂದು ಸೆಕ್ಸ್ ಅಟ್ರಾಕ್ಷನ್ ಕೂಡ ಕಡಿಮೆ ಆಗ್ಬೋದು. ಇದೆಲ್ಲ ಆಗಿರುವಂತ ವಿಚಾರಗಳು. ಹಾಗಾಗಿ ಮೊದಲು ನಾವು ಅಷ್ಟೊಂದು ನಾವು ಅದನ್ನ ಹುಡುಕೊಂಡು ಹೋಗಿ ಆಮೇಲೆ ಅದ್ರೊಳಗೆ ಏನಿಲ್ಲ ಅಂತ ತಿಳ್ಕೊಂಡು ತಿರ್ಗಾ ವಾಹನ ಬಿಟ್ಟು ಇನ್ನೊಂದು ವಾಹನ, ಇನ್ನೊಂದು ಗುರಿ ಹಿಡ್ಕೊಂಡು ಹೋಗ್ತಾ ಇದೀವಲ್ಲ. ಈ ತರ ಎಷ್ಟು ಗುರಿಗಳನ್ನು ಹಿಡ್ಕೊಂಡು ಹೋಗ್ತೀಯಾ? ಅದರಿಂದ ಎಲ್ಲಾ ಗುರಿಗಳ ಬಗ್ಗೆನೂ ಒಂದೊಂದಾಗಿ ಹೇಳ್ತಾ ಹೋಗಿದ್ದಾರೆ. ಆ ಗುರಿಗಳು ಸರಿಯಾದ ಗುರಿ ಅಲ್ಲ. ವಿವೇಕ ಅನ್ನೋದೇ ಒಂದು ಗುರಿ. ವಿವೇಕ ಜ್ಞಾನ, ವಿವೇಕದ ಜ್ಞಾನನ ಪಡ್ಕೊಳ್ಳೋದನ್ನೇ ಒಂದು ಗುರಿ ಆಗ್ಬೇಕು. ಆ ಗುರಿಯಿಂದ ನಮಗೆ ಮೋಕ್ಷ ಸಿಗುತ್ತೆ ಹೊರತು, ಸಂತೋಷ ನೆಮ್ಮದಿ ಎಲ್ಲ ಸಿಗುತ್ತೆ ಹೊರತು ಬೇರೆ ಇನ್ಯಾತ್ರಿಂದನೂ ಸಿಗೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಇದನ್ನ ಬರೆದಿರುವಂತ ವಿಚಾರ. ಸೊ ನಾರಿ ಸ್ತನಭರ ನಾಭಿ ದೇಶಂ ಅಂತಂದ್ರೆ ಏನ್ ಹೇಳ್ತಾ ಇದ್ದಾರೆ? ಸೊ ಒಂದು ಹೆಣ್ಣಿನ ಉಬ್ಬು ತಗ್ಗುಗಳನ್ನ ನೋಡ್ಕೊಂಡು, ಸೊ ದೃಷ್ಟ್ವಾ ಮಾಗ ಮೋಹಾವೇಶಂ, ಅದನ್ನ ನೋಡಿ, ಹೆಣ್ಣಿನ ಉಬ್ಬು ತಗ್ಗು ನೋಡಿ ಆಹಾಹಾ ಎಷ್ಟೊಂದು ಇದಾಗಿದೆ ಅಂತ ನೀನು ದೃಷ್ಟ್ವಾ ಮಾಗ ಅದನ್ನ ನೋಡಿ ಆತರ ಮೋಹ ಆವೇಶಕ್ಕೆಲ್ಲ ಒಳಗಾಗ್ತಾ ಇದೆಯಾ? ಆದ್ರೆ ನಿನ್ನ ಮನಸ್ಸಿನಲ್ಲಿ ಅದು ವಿಕಾರ ಅನ್ನೋ ಒಂದು ಬೇರೆ ವಿಚಾರದಲ್ಲಿ ನೋಡಿದಾಗ ನಿನಗೆ ಅದರ ಅಟ್ರಾಕ್ಷನ್ ಅನ್ನೋದು ಕಡಿಮೆ ಆಗಿ ನಿನ್ನ ಮನಸ್ಸನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗೋ ತರ ಆಗುತ್ತೆ. ಇದು ಇರೋದೇನೆ ನಮಗನ್ಸಿರೋದು, ನಾನು ಗಂಡು ಹೆಣ್ಣು ಇಬ್ರು ಪರಸ್ಪರ ಏನೋ ತುಂಬಾ ಸುಖ ಅನುಭವಿಸ್ತಾ ಇದೀವಿ ಅಂತ ಅನ್ಕೊಂಡಿದೀವಿ ನಾವು. ಆದ್ರೆ ಅದು ನಮ್ಮ ಮೂಢ ಗ್ರಹಿಕೆ, ತಪ್ಪು ಗ್ರಹಿಕೆ. ನಮ್ಮನ್ನ ಗಂಡು ಹೆಣ್ಣನ್ನ ಈ ಪ್ರಪಂಚದಲ್ಲಿ ಹುಟ್ಟಿಸ್ಕೊಂಡಿರೋದೇನೆ ಪ್ರಕೃತಿ. ಆ ಪ್ರಕೃತಿನ ಅದು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಗಂಡಿಗೆ ಹೆಣ್ಣಿಗೆ ಅಟ್ರಾಕ್ಷನ್ ಕೊಟ್ಟಿದ್ದಾರೆ. ಅದರಿಂದ ಇನ್ನೊಂದು ಸಂತತಿ ಆಗ್ಬೇಕು. ಒಂದು ಮರ ಹುಟ್ಟಿದ್ರೆ ಆ ಮರ ಇನ್ನೊಂದು ಬೀಜ ಮಾಡ್ಕೊಳ್ಳೋ ತನಕ ಆ ಮರಕ್ಕೆ ಆಯಸ್ಸು. ಆ ಬೀಜಗಳನ್ನ ಸಫಿಶಿಯೆಂಟ್ ಆಗಿ ಮಾಡಿದ್ಮೇಲೆ ಆ ಮರ ಸುತ್ತ ಹೋಗುತ್ತೆ. ಹಾಗೆ ನಾವು ಗಂಡು ಹೆಣ್ಣು ಇನ್ನೊಂದು ಜೀವನ ಹುಟ್ಟಿಸಿ ಪ್ರಪಂಚದ ಮೇಲೆ ಮಾಡ್ಕೊಳ್ಳೋದಕ್ಕೆ ಪ್ರಕೃತಿ ಮಾಡ್ಕೊಂಡಿರೋಂಥ ಒಂದು ವ್ಯವಸ್ಥೆ. ಅದರಲ್ಲಿ ನಾವೆಲ್ಲ ಆಟದ ಬೊಂಬೆಗಳು. ಸೊ ಅದ್ರ ಮಧ್ಯ ನಮಗೆ ಅಟ್ರಾಕ್ಷನ್ನು, ಅದ್ರ ಮಧ್ಯ ನಮಗೆ ಇದಿರೋವಂಥದ್ದು. ಸೊ ನಾವು ಯಾರನ್ನು ಅಟ್ರಾಕ್ಟ್ ಮಾಡ್ಕೋತಾ ಇದೀವಿ, ನಾವು ಅವ್ರಿಗೆ ಅಟ್ರಾಕ್ಟ್ ಆಗ್ತಾ ಇದೀವಿ, ನಮ್ಮ ಮನಸ್ಸಿನ ಸ್ಥಿತಿ ಅಷ್ಟೇ ಹೊರತು ಇದು ಎಲ್ಲದನ್ನು ಕೊಟ್ಟಿರೋದೇನೆ ಪ್ರಕೃತಿ. ಒಬ್ಬರ ಮೇಲೆ ಒಬ್ಬ ಅಟ್ರಾಕ್ಷನ್ ಬರಬೇಕು, ಬಂದಾದ್ಮೇಲೆನೆ ಅದು ಮುಂದಿನ ನಾವು
ಸಂತತಿ ಬೆಳಿಬೇಕು, ಮನುಷ್ಯ ಕುಲದ ಸಂತತಿ ಬೆಳಿಬೇಕು, ಅದಕ್ಕೋಸ್ಕರ ಇರುವಂತ ಒಂದು ವಿಚಾರ ಅದು. ಅದು ಬಿಟ್ಟು ನಾವು ಏನೇನೋ ವಿಕಾರವಾದ ಮನಸ್ಸುಗಳಲ್ಲಿ ನಾವು ನೋಡ್ತಾ ಇದ್ರೆ ಆ ವಿಕಾರಕ್ಕೂ ನಮ್ಮಲ್ಲಿ ಶಕ್ತಿ ಇರೋ ತನಕ ನೋಡ್ತೀವಿ, ನಮ್ಗೆ ಇಂಟ್ರೆಸ್ಟ್ ಇರೋ ತನಕ ನೋಡ್ತೀವಿ. ಅದಾದ್ಮೇಲೆ ಅದು ಬೇಕಿಲ್ಲ, ಅದ್ರೊಳಗೆ ಏನು ಇಲ್ಲ ಅಂತ ಅರ್ಥ ಆದ್ಮೇಲೆ ತಿರ್ಗಾ ಅದನ್ನೇ ಬಿಟ್ಟು ಓಡ್ ಹೋಗ್ತೀವಿ. ಹೇಗೆ ವಿದ್ಯೆನ ಬಿಟ್ಟು ದುಡ್ಡನ್ನ ಬಿಟ್ಟು ಹೆಣ್ಣಿನ ಹಿಂದೆ ಹೋಗ್ತಾ ಇದೀವಿ, ಹಾಗೆ ಅಂತ ಹೇಳೋದಕ್ಕೋಸ್ಕರ ಈ ವಿಷಯದನ್ನು ಬರ್ದಿದ್ದಾರೆ. ಅದು ಅಷ್ಟೇ ಮೇಲ್ನೋಟಕ್ಕೆ ಇರೋವಂಥದ್ದು ಅಲ್ಲ ಅದು. ಸೊ ಮೇಲ್ನೋಟಕ್ಕೆ ಬರೀ ಹೆಣ್ಣು ಗಂಡು ಅಂತ ಬರ್ದಿದ್ರು ನಾವು ಅದ್ರಲ್ಲಿರುವಂತಹ ವಿವೇಕ, ಅದರಲ್ಲಿರೋ ವೈರಾಗ್ಯ, ಅದನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಇದು ಸಾಮಾನ್ಯವಾಗಿ ಮನುಷ್ಯರಿಗೆ, ಪ್ರಾಣಿಗಳಿಗೆ ಎಲ್ಲ ಇರೋವಂಥದ್ದೇನೆ ಒಂದು ಸೆಕ್ಷುವಲ್ ಅಟ್ರಾಕ್ಷನ್ ಇದ್ರೂ ನಾವು ಈ ಪಶು ಬುದ್ಧಿಯಿಂದ ಇಂದ್ರಿಯ ಈ ಅಟ್ರಾಕ್ಷನ್ ಅನ್ನ ಬಿಟ್ಟು ನಾನು ಮೇಲಕ್ಕೆ ಹೋಗೋಸ್ಕೋಸ್ಕರ ಮನುಷ್ಯನಿಗೆ ಜನ್ಮ ಪಡ್ಕೊಂಡಿರೋವಂಥದ್ದು. ಸೊ ಮೇಲಕ್ಕೆ ಹೋಗೋದು ಅಂತಂದ್ರೆ ಸಾಮಾನ್ಯಕ್ಕೆ ವೃತ್ತಿ ಮಾರ್ಗ, ಪ್ರವೃತ್ತಿ ಮಾರ್ಗ ಅಂತ ಇದೆ. ಪ್ರವೃತ್ತಿ ಮಾರ್ಗ ಅಂದ್ರೆ ಗೃಹಸ್ಥಾಶ್ರಮದಲ್ಲಿ ನಾವು ಎಲ್ಲರೂ ಮದುವೆ ಆಗೋದು, ಗಂಡು ಹೆಣ್ಣು ಪರಸ್ಪರ ಅಟ್ರಾಕ್ಷನ್, ಮಕ್ಕಳನ್ನ ಮಾಡ್ಕೊಳ್ಳೋದು, ಇಷ್ಟಕ್ಕೋಸ್ಕರ ಇರೋದಷ್ಟೇ ಗಂಡು ಹೆಣ್ಣಿನ ಅಟ್ರಾಕ್ಷನ್ನೇ ಹೊರತು ಬಾಕಿದೆಲ್ಲದುವೇ ನಾವು ಮಾಡ್ಕೊಂಡಿರೋ ಕಪೋಲ ಕಲ್ಪನೆಗಳು, ಸಿನಿಮೀಯ ಕಲ್ಪನೆಗಳು, ಅಥವಾ ಯಾರೋ ಕವಿಯ ಕಲ್ಪನೆಗಳು ಅಷ್ಟೇ ಹೊರತು ಅದು ಅಷ್ಟೇ ಇರೋದು. ಅದೇ ಸನ್ಯಾಸಿ ಜೀವನಕ್ಕೆ ಹೋಗೋರಿಗೆ ಆ ಒಂದು ಇದನ್ನ ಅವರು ಗುರುಗಳು ಆ ಗುರುಕುಲದಲ್ಲಿ ಅದನ್ನ ಸರಿಯಾಗಿ ಹೇಳ್ಕೊಟ್ಟಿರ್ತಾರೆ. ಆ ಒಂದು ಅಟ್ರಾಕ್ಷನ್ ಇರೋಂಥ ಪವರ್ ಏನಿದೆ ನಮಗೆ, ಒಂದು ಹೆಣ್ಣು ಮೇಲೆ ಒಂದು ಕಾಮ ತೃಷೆ ಏನಿದೆ, ಆ ತೃಷೆ ಬಿಡೋದನ್ನ ಹೇಗೆ ಅನ್ನೋದಕ್ಕೆ ಒಂದು ಬೇಕಾದಷ್ಟು ಸಾಧನೆಗಳು ಯೋಗದಲ್ಲಿದೆ. ಅಂತ ಯೋಗದಲ್ಲಿ ಅಂತ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಆ ಅಟ್ರಾಕ್ಷನ್ ಕಡಿಮೆಯಾಗಿ ನಮ್ಮ ತೇಜಸ್ಸು, ಬ್ರಹ್ಮಚರ್ಯದ ತೇಜಸ್ಸು ಜಾಸ್ತಿ ಆಗಿ, ಹೆಣ್ಣಿಗೆ ಆಗ್ಲಿ ಗಂಡಿಗೆ ಆಗ್ಲಿ ಇಬ್ರಿಗೂ ಬ್ರಹ್ಮಚರ್ಯದ ತೇಜಸ್ಸು ಜಾಸ್ತಿ ಆಗಿ ನಮಗೆ ವಿವೇಕದ ಜ್ಞಾನ ಬೇಗ ಬಂದು ಮೋಕ್ಷದ ಕಡೆಗೆ ನಮ್ಮ ಪ್ರಯಾಣ ಸುಲಭವಾಗುತ್ತೆ. ಎಲ್ಲರೂ ಬ್ರಹ್ಮಚರ್ಯಾಶ್ರಮಕ್ಕೆ ಹೋಗ್ಬಿಟ್ರೆ ಪ್ರಪಂಚ ಬೆಳೆಯಕ್ಕಾಗಲ್ಲ. ಹಾಗಾಗಿ ಬೇಕಾದಷ್ಟು ಜನ ಗೃಹಸ್ಥಾಶ್ರಮಕ್ಕೆ 99.99% ಗೃಹಸ್ಥಾಶ್ರಮಕ್ಕೆ ಹೋಗ್ಬೇಕು. ಹಾಗಾಗಿರೋದ್ರಿಂದ ಗೃಹಸ್ಥಾಶ್ರಮದಲ್ಲಿ ಹೋದ್ರೂ ಅದು ಒಂದು ಕ್ಷಣಿಕವಾದ ಒಂದು 5 ವರ್ಷದ್ದು, ಒಂದು 10 ವರ್ಷದ್ದು ಅಷ್ಟೇ ಅನ್ನೋ ಒಂದು, ಅದು ಕೂಡ ಧರ್ಮ ಮಾರ್ಗದಲ್ಲಿ ಒಂದು ಗಂಡು ಒಂದು ಹೆಣ್ಣು ಮದುವೆ ಆಗಿದೆ ಅಂತ ಅಂದ್ಮೇಲೆ ಅವರಿಬ್ರು ಪರಸ್ಪರ ಅಟ್ರಾಕ್ಷನ್, ಅದಕ್ಕೆನ್ನ ನಾವು ಮಾಡ್ಕೊಳ್ಳೋದನ್ನ ಏನು ತಪ್ಪು ಅಂತ ಹೇಳ್ತಾ ಇಲ್ಲ ವೇದಾಂತ ಆಗ್ಲಿ ಏನು. ಆದ್ರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್, ಇನ್ನೊಬ್ಬ ಗಂಡು ಇನ್ನೊಬ್ಬ ಹೆಣ್ಣಿನ ಅಟ್ರಾಕ್ಷನ್ ಮಾನಸಿಕವಾಗಿ ಯೋಚನೆ ಮಾಡಿದ್ರು ಅದು ನಾವು ಮಾಡ್ತಾ ಇರುವಂತ ತಪ್ಪು. ಬರೀ ನಾವೇನ್ ಫಿಸಿಕಲ್ ಆಗಿ ಸಮಾಗಮ ಆಗ್ಬೇಕು ಅಂತಾನೆ ಇಲ್ಲ, ನಾವು ಮಾನಸಿಕ ವ್ಯಭಿಚಾರ ಮಾಡ್ತಾ ಇದ್ರು ಆ ಹುಡುಗ ಆ ಹುಡುಗಿಯ ಜೊತೆ, ಬೇರೆ ಹೆಣ್ಣಿನ ಜೊತೆ, ಬೇರೆ ಗಂಡ ಪರಪುರುಷನ ಸುಖ, ಲೈಂಗಿಕ ಸುಖ ಮನಸ್ಸಿನಲ್ಲೇನೆ ವಿಚಾರ ಮಾಡಿದ್ರು ಅದು ಮಾನಸಿಕ ವ್ಯಭಿಚಾರ. ದೈಹಿಕ ವ್ಯಭಿಚಾರ ಮಾತಾಡೋದ್ರ ಮೂಲಕ ವ್ಯಭಿಚಾರ ಮಾಡ್ತೀವಿ, ಬೇಕಾದಷ್ಟು ಜೋಕುಗಳು, ಬೇಕಾದಷ್ಟು ಅದರಲ್ಲಿ ನಮ್ಮ ಸಂತೋಷನ ತೀರಿಸ್ಕೊಳ್ಳೋದು, ಅದನ್ನ ಇನ್ನೇನೋ ವರ್ಣನೆ ಮಾಡಿ ನಾಲ್ಗೆಯಲ್ಲಿ ನಾವು ಆ ಕರ್ಮ ಮಾಡೋದು, ಸೆಕ್ಷುವಲ್ ಕರ್ಮ. ಸೊ ಆ ಕರ್ಮಗಳನ್ನು ಮಾಡಿ ನಾವು ತೀರಿಸ್ಕೊಳ್ಳೋದು, ದೇಹದ ತೃಷೆ ತೀರಿಸ್ಕೊಳ್ಳೋದು. ಅದಲ್ದಲೆ ಮಾನಸಿಕವಾಗಿ ಇಮ್ಯಾಜಿನ್ ಮಾಡ್ಕೊಂಡು ಅವ್ರ ಜೊತೆ ಇದ್ರೆ ಹೇಗಿರುತ್ತೆ, ಇವ್ರ ಜೊತೆ ಇದ್ರೆ ಹೇಗಿರುತ್ತೆ ಅಂತ ಮಾಡ್ಕೊಳ್ಳೋದು. ಇದೆಲ್ಲದುವೇ ನಾವು ಮಾಡೋದ್ರಿಂದ ನಮ್ಮ ಮನಸ್ಸು ಹಾಳಾಗುತ್ತೆ, ನಮ್ಮ ಮನಸ್ಸು ಅಸ್ಥಿರವಾಗುತ್ತೆ, ಕಲ್ಮಶವಾಗುತ್ತೆ. ಅದರಿಂದ ನಾವು ಮೋಕ್ಷದ ಕಡೆಗೆ ಹೋಗೋದಕ್ಕಾಗಲ್ಲ. ನಮ್ಮ ವೆಹಿಕಲ್ ಫಿಟ್ನೆಸ್ ಇರೋದಿಲ್ಲ. ನಮ್ಮ ದೇಹದಿಂದ ನಾವು ಸಾಧನೆ ಮಾಡಬೇಕೇ ಹೊರತು ದೇಹ ಮನಸ್ಸು ಇಂದ್ರಿಯಗಳಿಂದ ಸಾಧನೆ ಮಾಡಬೇಕು. ಹಾಗೆ ನಾವು ಪರಸ್ಪರ ಗೃಹಸ್ಥಾಶ್ರಮದಲ್ಲಿ ಇರೋ ಅಷ್ಟೇ ಅಟ್ರಾಕ್ಷನ್ ನಲ್ಲಿ ನಾವು ಜೀವನ ಮಾಡೋದಾದ್ರೆ ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಸೊ ಅಲ್ಲಿಂದ ಪರಿಧಿಯನ್ನ ಮೀರಿ, ಧರ್ಮದ ಪರಿಧಿ ಮೀರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೆಲ್ಲ ಅವರವರ ಕ್ಷಣಿಕ ಸುಖಗಳಿಗೋಸ್ಕರ ಮಾಡ್ತಾ ಇದ್ದಾರೆ. ಅದರಿಂದ ಹೆಚ್ಚು ನಮಗೆ ಮನಸ್ಸಿಗೆ ಗಿಲ್ಟ್ ಫೀಲಿಂಗ್, ತಪ್ಪಿತಸ್ಥ ಮನೋಭಾವನೆಗಳೆಲ್ಲ ಬಂದು ಒಂದು ವಯಸ್ಸಾದ ಮೇಲೆ ನಮ್ಮನ್ನ ಕಾಡಕ್ ಶುರುವಾಗುತ್ತೆ. ಆವಾಗ ನಾವು ಅದನ್ನ ತೆಗೆದು ಹಾಕೋದಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಅವ್ರು ಹೇಳ್ತಾ ಇರೋದು ಏನಂದ್ರೆ, ನೀನು ನಾರಿ ಸ್ತನಭರ ಅಂತಂದ್ರೆ ಗಂಡು ಹೆಣ್ಣಿನ ಪರಸ್ಪರ ಅಟ್ರಾಕ್ಷನ್ ಇಂದ ನನಗೆ ಸುಖ ಸಂತೋಷ ಸಿಗುತ್ತೆ ಅಂತ ನೀನೇನಾದ್ರು ಅಂದ್ಕೊಂಡಿದ್ರೆ ಅದು ನಿನಗೆ ತಿರ್ಗಾ
ತಪ್ಪಪ್ಪ. ಅದಕ್ಕೋಸ್ಕರ ಏನ್ ಹೇಳಿದ್ದಾರೆ, ವಾರಂ ವಾರಂ ಅಂತ ಹೇಳಿದ್ದಾರೆ. ತಿರ್ಗಾ ಪ್ರತಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಮನಸ್ಸಿ ವಿಚಿಂತೆಯ ವಾರಂ ವಾರಂ, ಮನಸ್ಸಿನ ಮೇಲೆ ಈ ವಿಚಾರನ ನಾನು ಮೇಲೆ ಪದೇ ಪದೇ, ವಾರಂ ವಾರಂ ಅಂದ್ರೆ ಪದೇ ಪದೇ, ಇದು ಏನಿದ್ರು ನಾನು ಗಂಡ ಹೆಂಡತಿ ಅಷ್ಟರೊಳಗಡೆ ಇರಬೇಕು ಅನ್ನೋ ಒಂದು ಇದನ್ನ ನಾವು ಹೇಳಬೇಕು, ತಿಳ್ಕೋಬೇಕು ಅಂತ ಹೇಳುವಂತ ವಿಚಾರನ ಅವರು ಹೇಳಿದ್ದಾರೆ. ನಮಗೆ ಸಾಮಾನ್ಯಕ್ಕೆ ನೋಡ್ತಾ ಇರೋ ಎಲ್ಲಾ ವಿಚಾರಗಳಲ್ಲೂ ಅದರೊಳಗೆ ಸುಂದರತೆ, ಅದರೊಳಗಡೆನೆ ಯಾವುದೋ ಒಂದು ಕುರೂಪತೆ ಅದು ಯಾವುದೂ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಆ ವಸ್ತುಗಳ ಬಗ್ಗೆ, ಆ ವಿಚಾರಗಳ ಬಗ್ಗೆ, ಆ ಜಾಗಗಳ ಬಗ್ಗೆ, ಆಹಾರ ವಿಹಾರ ಆಚಾರ ವಿಚಾರಕ್ಕೆ ನಮ್ಮ ಮನಸ್ಸು ಬಣ್ಣ ಬಳಿಯುತ್ತೆ. ನಮ್ಮ ಮನಸ್ಸಿಗೆ ಇಷ್ಟ ಅಂದ್ರೆ ಒಳ್ಳೆ ಬಣ್ಣ ಬಳೆದು ಅದನ್ನ ಅಟ್ರಾಕ್ಟಿವ್ ಆಗಿ ಕಾಣಿಸಿ ಅದ್ರ ಹಿಂದೆ ಹೋಗೋ ತರ ಮಾಡುತ್ತೆ. ಸೊ ನಮ್ಮ ಮನಸ್ಸು ಅದಕ್ಕೆ ಬಣ್ಣ ಹಚ್ಚುತ್ತಿದ್ದ ಹಾಗೇನೆ ನಮ್ಮ ಆಸೆ ಜಾಸ್ತಿ ಆಗಿ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ಬಣ್ಣ ಹಚ್ಚೋದಕ್ಕಿಂತ ಮುಂಚೆ ಅದು ಹೇಗಿದೆಯೋ ಅದನ್ನ ಹಾಗೆ ಸತ್ಯದ ಹಾದಿಯಲ್ಲಿ ನೋಡೋದಕ್ಕೆ, ಸತ್ಯದ ದೃಷ್ಟಿನಲ್ಲಿ ಅದಿರೋದನ್ನ ಇರೋ ಹಾಗೆ ನೋಡೋದಕ್ಕೆ ಬರೋದಾದ್ರೆ ಅದು ನಮ್ಮನ್ನ ಆತ್ಮಜ್ಞಾನದ ಕಡೆಗೆ, ವಿವೇಕದ ಕಡೆಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಅಂತ. ಇಲ್ಲ ಅಂದ್ರೆ ಲೈಂಗಿಕ ಪ್ರಚೋದನೆ ಮಾಡ್ಕೊಳ್ಳೋದಕ್ಕೇನೆ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಇದೆ, ಸಿನಿಮಾಗಳಿದೆ, ಅದನ್ನೇ ಜಾಸ್ತಿ ಮೇಲಿಂದ ನೋಡೋದ್ರಿಂದ ಅದು ಮೇಲೆ ನಮಗೆ ಸಂತೋಷ ಕೊಡ್ತಾ ಇದ್ರು ಅದು ಕಷ್ಟಕ್ಕೆ ಸಾಕಾಗಲಿ, ನೋಡಿದ ಸುಖ ಸಾಕಾಗಲ್ಲ, ನಮಗೆ ಚರ್ಮ ಸುಖ, ಸ್ಪರ್ಶ ಸುಖ ಬೇಕು ಅಂತ ಧರ್ಮದ ಹಾದಿ ಬಿಟ್ಟು ತಿರ್ಗಾ ಅಧರ್ಮದ ಹಾದಿನಲ್ಲಿ ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಹೋಗಿ ನಾವು ಮಾಡಬಾರದ ತಪ್ಪು ಮಾಡಕ್ಕೆ ಹೋಗ್ತೀವಿ. ಹಾಗಾಗೋದ್ರಿಂದ ಏನಾಗುತ್ತೆ, ನಾವು ವಿವೇಕದ ಜ್ಞಾನದ ಕಡೆಗೆ ಹೋಗಕ್ಕಾಗಲ್ಲ, ಸಂತೋಷ ಸಿಗಕ್ ಸಾಧ್ಯ ಇಲ್ಲ. ಅದು ಸಿಗದಲ್ಲೇ ಇದ್ದಾಗ ನಮಗೆ ಕೋಪ, ತಾಪ, ಅವ್ರ ಮೇಲೆ ಸಿಟ್ಟು, ಕೋಪ ಎಲ್ಲಾದು ಬಂದು ಮರ್ಡರ್ ಮಾಡೋದು, ಒಬ್ರನ್ನೊಬ್ರು ಈ ತರದ್ದು, ಅಥವಾ ಅವ್ರ ಮೇಲೆ ಇವ್ರಿಗೆ ಚಾಡಿ ಹೇಳೋದು, ಅವ್ರ ಜೀವನ ಹಾಳು ಮಾಡೋದು, ಇವ್ರ ಜೀವನ ಹಾಳು ಮಾಡೋದು, ಈ ತರದ ಎಲ್ಲಾ ವಿಚಾರಗಳು ಶುರುವಾಗ್ತಾ ಹೋಗುತ್ತೆ. ಶುರುವಾಗಿದ್ದೆಲ್ಲಿ ಅಂದ್ರೆ ನಾರಿ ಸ್ತನಭರ. ಸೊ ಹಾಗೆ ನಾಭಿ ದೇಶಂ, ಒಂದು ಹೆಣ್ಣಿನ ಉಬ್ಬು ತಗ್ಗಿನಿಂದ ಶುರುವಾಗಿದ್ದು, ಗಂಡಿನ ಉಬ್ಬು ತಗ್ಗಿನಿಂದ ಶುರುವಾಗಿದ್ದು, ಆ ಹೆಣ್ಣು ಗಂಡುಗಳ ಉಬ್ಬು ತಗ್ಗಿಂದ ಶುರುವಾಗಿದ್ದು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಆದ್ರಿಂದ ಅದ್ರೊಳಗಡೆ ನನಗೆ ಮೋಕ್ಷ ಸಿಗುತ್ತೆ, ಅದ್ರೊಳಗಡೆ ಸಂತೋಷ ಸಿಗತ್ತೆ, ಅದ್ರೊಳಗಡೆ ನೆಮ್ಮದಿ ಸಿಗತ್ತೆ, ಆನಂದ ಸಿಗತ್ತೆ ಅಂತಂದ್ರೆ ಗೃಹಸ್ಥಾಶ್ರಮದಲ್ಲಿ ಇರೋ ಎಲ್ಲಾರನ್ನು ಕೇಳಿ ಅದ್ರೊಳಗೆ ಏನಾದ್ರು ನೆಮ್ಮದಿ ಸಿಕ್ಕಿದೆಯಾ ಅಂತ, ಅಥವಾ ಸನ್ಯಾಸಾಶ್ರಮದಲ್ಲಿ ಇದ್ದವ್ರನ್ನ ಕೇಳಿ ಗೊತ್ತಿದೆಯಾ ಅಂತ. ಸೊ ಇದು ಒಂದು ತರ ತಪ್ಪು ಗ್ರಹಿಕೆ. ನಾವು ಹೆಣ್ಣು ಗಂಡಿನ ಬಗ್ಗೆ ದುಡ್ಡು ವಿದ್ಯೆನ ಹೇಗೆ ತಪ್ಪು ಗ್ರಹಿಕೆ ಮಾಡ್ಕೊಂಡು ಅದ್ರ ಹಿಂದೆ ಹೋಗ್ತಾ ಇದೀವಿ, ಅದೇ ತರ ನಾವು ಇದ್ರ ಹಿಂದೆ ಹೋಗ್ತಾ ಇದೀವಿ. ಸೊ ಈಗ ಏನ್ ಹೇಳ್ತಾ ಇದ್ದಾರೆ, ಅದನ್ನ ನಮಗೆ ಒಂದು ವೇದಾಂತದ ದೃಷ್ಟಿನಲ್ಲಿ ಈ ಶ್ಲೋಕನ ನೋಡ್ಬೇಕಾಗತ್ತೆ. ವೇದಾಂತದ ದೃಷ್ಟಿನಲ್ಲಿ ನೋಡ್ಬೇಕು ಅಂತಂದ್ರೆ, ನಾರೀ ಸ್ತನಭರ ನಾಭಿ ದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ಏತನ್ ಮಾಂಸ ವಸಾದಿ ವಿಕಾರಂ ಮನಸ್ಸಿ ವಿಚಿಂತೆಯ ವಾರಂ ವಾರಂ. ಏತನ್ ಮಾಂಸ ವಸಾದಿ ವಿಕಾರಂ ಅಂತಂದ್ರೆ, ಈ ಮಾಂಸಗಳು ಉಬ್ಬು ತಗ್ಗನ್ನು ಮಾಡಿದೆ, ಮಾಂಸಖಂಡಗಳು ಉಬ್ಬು ತಗ್ಗನ್ನು ಮಾಡಿದೆ. ಇದು ಹಾರ್ಮೋನಲ್ ಡಿಫರೆನ್ಸ್. ಸೊ ಬೇಕಾದವರಿಗೆ ಹಾರ್ಮೋನ್ ಕೊಟ್ರೆ ಎಲ್ಲಿ ಬೇಕಾದ್ರೂ ಉಬ್ಬು ತಗ್ಗು ಮಾಡ್ಬೋದು. ಇವತ್ತು ಎಷ್ಟೋ ಜನ ಗಂಡುಗಳು ಹೆಣ್ಣುಗಳಾಗಿದ್ದಾರೆ, ಹೆಣ್ಣುಗಳು ಗಂಡುಗಳಾಗಿದ್ದಾರೆ ಅಂತಂದ್ರೆ ಈ ತರ ಸೆಕ್ಸ್ ಚೇಂಜ್ ಆಗುವಂತ ಒಂದು ಪ್ರಕ್ರಿಯೆ ಪ್ರಕೃತಿನಲ್ಲಿ ಈಗಲೇ ಇದ್ರು ಡಾಕ್ಟರ್ಗಳು ಮಾಡೋ ತರ ಆಗಿದೆ ಅಂತಂದ್ರೆ ಇದು ಹಾರ್ಮೋನಲ್ ಅಷ್ಟೇ. ಇಂಜೆಕ್ಷನ್ಗಳು ಕೊಟ್ಟು ಅವ್ರನ್ನ ಹೀಗ್ ಮಾಡ್ಬೋದು, ಇವ್ರನ್ನ ಹಾಗೆ ಮಾಡ್ಬೋದು, ಆ ತರ ಆಗ್ತಾ ಇದೆ. ಸೊ ಅಂದ್ರೆ ಏತನ್ ಮಾಂಸವ ಸಾದಿ ವಿಕಾರಂ, ಇದು ಮಾಂಸಖಂಡಗಳ ವಿಕಾರದಿಂದ ಆಗಿರುವಂತ ಅಟ್ರಾಕ್ಷನ್ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿರುವಂಥದ್ದು. ಸೊ ಹಾಗಾಗಿ ಇದನ್ನ ವೇದಾಂತ ದೃಷ್ಟಿನಲ್ಲಿ ಇದನ್ನ ಶ್ಲೋಕನ ಅನಲೈಸ್ ಮಾಡ್ಬೇಕು ಅಂತಂದ್ರೆ, ಈ ಕಾಮ ಅನ್ನೋದನ್ನೇ ಅನಲೈಸ್ ಮಾಡುತ್ತೆ ವೇದಾಂತ. ಈ ಕಾಮ ಅಂತಂದ್ರೆ ನಮ್ಗೆ ಹೆಣ್ಣು ಗಂಡಿನ ಅಟ್ರಾಕ್ಷನ್ ಅನ್ನೇ ಕಾಮ ಅಂತ ಹೇಳೋದನ್ನ ಇಲ್ಲಿ ಅನಲೈಸ್ ಮಾಡ್ತಾ ಇರೋದು. ಪ್ರತಿಯೊಂದು ವಸ್ತುಗಳ ಬಗ್ಗೆನೂ ನಮಗ್ ಕಾಮ ಇದೆ, ಇಲ್ಲಿ ಹೆಣ್ಣು ಗಂಡುಗಳ ಮಧ್ಯೆ ಇರೋ ಕಾಮನ ನಾವು ನೋಡ್ತಾ ಹೋಗೋಣ. ಸೊ ಕಾಮದಲ್ಲಿ ವೇದಾಂತ ತುಂಬಾ ಡೀಪ್ ಆಗಿ ಅನಲೈಸ್ ಮಾಡಿರುತ್ತೆ ಎಲ್ಲ, ಇದನ್ನ ಸುಮ್ನೆ ಮೇಲೆ ಹೇಳಿರೋಂಥದ್ದಲ್ಲ. ಸೊ ಹಾಗಾಗಿ ಶಂಕರಾಚಾರ್ಯರು ಬರೀಬೇಕಾದ್ರೆ ಈ ತರ ವಿಚಾರಗಳನ್ನ ಅದ್ರ ಹಿಂದೆ ಬೇಕಾದ ಶಾಸ್ತ್ರಗಳಿರುತ್ತೆ, ಅದನ್ನ ನಾವು ಹುಡುಕೊಂಡು ವೇದಾಂತದಲ್ಲಿ ಡೀಪ್ ಡೈವಿಂಗ್ ಮಾಡ್ಬೇಕು. ಸೊ ಹಾಗೆ ಅದಕ್ಕೋಸ್ಕರ ಹೋಗ್ಬೇಕು.
ಸೊ ನಮಗೆ ಎರಡು ತರ ಕಾಮ ಇರುತ್ತೆ. ಒಂದು ಸ್ವಾಭಾವಿಕವಾದ ಕಾಮ, ಇನ್ನೊಂದು ಆಗಂತುಕ ಕಾಮ ಅಂತ. ಆಗಂತುಕ ಕಾಮ ಅಂದ್ರೆ ನಾವೇನೇ ಅದನ್ನ ಇಷ್ಟಪಟ್ಟು ಅದ್ರ ಹಿಂದೆ ಹೋಗಿ ಮಾಡ್ಕೊಂಡಿರುವಂತ ಕಾಮಗಳು. ಆಗಂತುಕ ಕಾಮಗಳು ನಾವೇನೇ ಮಾಡ್ಕೊಂಡಿರೋದು, ಅಂದ್ರೆ ನಾವೇ ಇಷ್ಟಪಟ್ಟು. ಹಾಗಾಗಿ ಎಲ್ಲಾ ಮನುಷ್ಯರಿಗೂ ಒಂದೇ ತರದ ಕಾಮನೆಗಳಿಲ್ಲ. ಅಂದ್ರೆ ಈ ಆಗಂತುಕ ಕಾಮ ಅಂದ್ರೆ ಅಕ್ವೈರ್ಡ್ ಕಾಮ, ನಾನೇ ಬೆಳೆಸ್ಕೊಂಡಿರೋಂಥ ಕಾಮಾಸಕ್ತಿಗಳು. ಇನ್ನುಳಿದಿರೋದು ಸ್ವಾಭಾವಿಕ ಕಾಮ. ಆಮೇಲೆ ಸ್ವಾಭಾವಿಕ ಕಾಮನ ಅರ್ಥ ಮಾಡ್ಕೊಳ್ಳೋಣ. ಈ ಅಕ್ವೈರ್ಡ್ ಕಾಮ, ಆಗಂತುಕ ಕಾಮ ಅಂತಂದ್ರೆ ಇದು ಒಬ್ಬೊಬ್ಬ ಮನುಷ್ಯನಿಗೆ, ಒಬ್ಬೊಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಇದೆ. ಎಲ್ರಿಗೂ ಒಂದೇ ತರದ ಕಾಮನೆಗಳಿಲ್ಲ. ಆಯಾ ದೇಶದಲ್ಲಿ, ಆಯಾ ಜಾಗದಲ್ಲಿ, ಆಯಾ ಏಜ್ಗೆ, ಬೇರೆ ಬೇರೆ ಪರ್ಸನಾಲಿಟಿಗೆ ಬೇರೆ ಬೇರೆ ತರ ಇದಿದೆ. ಈಗೆಲ್ಲ ನಾವೆಲ್ಲ ಗಂಡಸರೇ ಆದ್ರು, ನಾವೆಲ್ಲ ಹೆಂಗಸರೇ ಆದ್ರೂ, ನಾವು ಸೌತ್ ಇಂಡಿಯಾದಲ್ಲಿ ಇದೀವಿ ಅಂತಂದ್ರೆ ಸೌತ್ ಇಂಡಿಯಾ ತರ ಬಟ್ಟೆ ಹಾಕೊಳ್ಳೋದು, ಸೌತ್ ಇಂಡಿಯಾ ತರ ಡ್ರೆಸ್ ಮಾಡ್ಕೊಳ್ಳೋದು, ಸೌತ್ ಇಂಡಿಯಾ ತರ ಏನೇನಬ್ಬ ದೇವರು ಪೂಜೆ ಭಜನೆ ಅದು ಇದು ಮಾಡ್ಕೊಳ್ಳೋದು, ಅಥವಾ ಇನ್ನೇನು ನಾವು ಇದು ಮಾಡೋದು, ಆ ತರ ನಮ್ದೇ ಬೇರೆ ಆಗಿದ್ರೆ ನಾರ್ತ್ ಇಂಡಿಯಾದವ್ರದ್ದೇ ಬೇರೆ ತರ ಇರುತ್ತೆ. ಅದೇ ಬೇರೆ ದೇಶದಲ್ಲಿ ಇರೋರ್ದೇ ಬೇರೆ ತರ ಇರುತ್ತೆ. ಅವರು ಗಂಡು ಹೆಣ್ಣೆ ಆದ್ರೂ ಇದೆಲ್ಲ ಅದು ಆಯಾ ದೇಶ, ಆಯಾ ಕಾಲ, ಅವರವರ ಪರ್ಸನಾಲಿಟಿ. ಅದು ಅಲ್ಲದೇನೆ ಒಂದೇ ಗಂಡಾಗಿದ್ರು, ನಾನೇ ಗಂಡಾಗಿದ್ರು 68 ವರ್ಷದ ಶ್ರೀನಿವಾಸ್ ಪ್ರಸಾದ್ಗೆ ಇರೋ ಕಾಮನೆಗಳು 15 ವರ್ಷದ ಶ್ರೀನಿವಾಸ್ ಪ್ರಸಾದ್ಗೆ ಇರಲಿಲ್ಲ. ಅವಾಗ್ಲೇ ಬೇರೆ ಕಾಮನೆಗಳಿತ್ತು. ಆ ಕಾಮನೆಗಳೆಲ್ಲ ಅದು ನಾನೇ ಬೆಳೆಸ್ಕೊಂಡಿರುವಂತ ಕಾಮನೆಗಳು. ಇದಕ್ಕೆ ಆಗಂತುಕ ಕಾಮ ಅಂತಾರೆ. ಈ ಆಗಂತುಕ ಕಾಮದಲ್ಲಿ ಕೆಲವೆಲ್ಲ ಆಹಾರದ ಬಗ್ಗೆ ಇರ್ಬೋದು, ನಾವು ಇದೆಲ್ಲದು ಏನೇನಿದೆ ಕಾಫಿ ಟೀ ಇದು ಅದು ಇದು ಹೆಣ್ಣು ಗಂಡಿನ ಬಗ್ಗೆ ಕಾಮನೆಗಳು ಇರೋದಕ್ಕಿಂತ ಹೆಚ್ಚಿಗೆ ಆಗಿರುವಂಥದ್ದು. ಆ ತರ ಇದ್ದರೆ ಅದೆಲ್ಲ ಆಗಂತುಕ ಕಾಮ. ಅದಕ್ಕೆ ನಾನು ಅದನ್ನೆಲ್ಲ ಆಗಂತುಕ ಕಾಮನ ಹಿಡಿಯೋದಕ್ಕೆ ಹೋಗಿ ನನ್ನ ದೇಹದ ಶ್ರಮ, ನನ್ನ ಟೈಮು, ಅದನ್ನೆಲ್ಲದನ್ನು ವ್ಯಯ ಮಾಡಿ ಅದು ಸಿಕ್ಕಿದ ಮೇಲೆ ಅದರೊಳಗಡೆ ಏನೂ ಇಲ್ಲ ಅಂತ ಅದನ್ನ ಬಿಟ್ಟುಬಿಟ್ಟು ತಿರ್ಗಾ ಇನ್ನೊಂದನ್ನು ಹಿಡ್ಕೊಳಕ್ಕೆ ಹೋಗ್ತೀವಿ. ಸೊ ಇದು ಆಗಂತುಕ ಕಾಮಕ್ಕೆ ನಾವು ಜೀವನದಲ್ಲಿ ಅತಿ ಹೆಚ್ಚು ಪ್ರಾಧಾನ್ಯತೆ ಕೊಟ್ರೆ ಎಲ್ಲಾವುದು ವೇಸ್ಟ್ ಅನ್ನೋದು ನಮಗೆ ಮಧ್ಯ ಬೇಗ ಗೊತ್ತಾಗ್ತಾ ಇರುತ್ತೆ. 10 ವರ್ಷದ ಕಡೆ ಕಾಫಿ ಕುಡಿತಾ ಇದ್ದೆ, ಕಾಫಿ ಬಿಟ್ಟಿರಕ್ಕೆ ಆಗಲ್ಲ ಅಂದ್ರೆ ಈ ಕಾಫಿ ಇಲ್ದಲೇನೆ ಬೇಕಾದಾಗಿರೋದಕ್ಕೆ ಕಲ್ತಿದ್ದೀನಿ ಅಂತಂದ್ರೆ ಆ ತರ ಆಗ್ಬೋದು. ಸೊ ನಾವು 50 ವರ್ಷದ ಕೆಳಗೆ ಟಿವಿ ಏನು ಇಲ್ದಲೇನೆ ಬದುಕ್ತಾ ಇದ್ರು, ಇವತ್ತು ಟಿವಿ ಇಲ್ದಲೇನೆ ಬದುಕಕ್ಕೆ ಆಗಲ್ಲ, ಮೊಬೈಲ್ ಇಲ್ದಲೆ. ಸೊ ನಾಳೆ ಇನ್ನೇನೋ ಬರ್ಬೋದು, ಟಿವಿ ಮೊಬೈಲ್ ಇಲ್ದಲೇನೆ ಬದುಕುವಂತ ವ್ಯವಸ್ಥೆನೂ ಬರ್ಬೋದು. ಸೊ ಆ ತರ ಇದೆಲ್ಲ ಅದು ಆಯಾ ಕಾಲಕ್ಕೆ ಇರುವಂತ ಆಗಂತುಕ ಕಾಮಗಳು. ಇನ್ನು ಸ್ವಾಭಾವಿಕ ಕಾಮ ಅಂತಂದ್ರೆ ಅದು ಯೂನಿವರ್ಸಲ್ ಆಗಿ ಎಲ್ಲಾ ಗಂಡಿಗೂ ಹೆಣ್ಣಿಗೂ ಇರುವಂತಹ ಸ್ವಾಭಾವಿಕವಾದ ಕಾಮ. ಹೆಣ್ಣು ಗಂಡುಗಳ ಪರಸ್ಪರ ಅಟ್ರಾಕ್ಷನ್, ಅದು ಬೇಸಿಕ್ ಇನ್ಸ್ಟಿಂಕ್ಟ್ ಆಗಿರುವಂತ ಕಾಮ. ಸೊ ನಮ್ಮ ಆರೋಗ್ಯದ ಬಗ್ಗೆ ಇರೋ ಕಾಮನೆಗಳು, ನಮ್ಮ ಸೆಕ್ಯೂರಿಟಿ, ನಮ್ಗೆ ಬೇಕಾಗಿರುವಂತ ಭದ್ರತೆ ಅಥವಾ ನೆಮ್ಮದಿ, ನಮ್ಮ ಕಂಫರ್ಟ್, ನಮ್ಮ ಮೇಲ್ ಅಂಡ್ ಫೀಮೇಲ್ ಮ್ಯೂಚುವಲ್ ಅಟ್ರಾಕ್ಷನ್ ಏನಿದೆ ಇದೆಲ್ಲದನ್ನೂ ಇರುವಂಥದ್ದು. ನಮ್ಮ ದುಃಖಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋ ಅಂಥದ್ದು, ಸುಖನ ಪ್ರಾಪ್ತಿ ಮಾಡ್ಕೊಳ್ಳೋ ಅಂಥದ್ದು, ಇದು ಎಲ್ಲದಕ್ಕೂ ಇರೋದು ಇದು ಸ್ವಾಭಾವಿಕವಾಗಿ ಮನುಷ್ಯನಿಗೆ ಇರುವಂತ ಕಾಮನೆಗಳು. ಆಗಂತುಕ ಕಾಮ ನಾನೇ ಬೆಳೆಸ್ಕೊಂಡಿರೋದಾದ್ರೆ ಈ ಸ್ವಾಭಾವಿಕ ಕಾಮಗಳು ಇದೆ. ಆದ್ರೆ ಈ ಸ್ವಾಭಾವಿಕ ಕಾಮದಲ್ಲೂ ಅದಕ್ಕೆ ಅಂಟ್ಕೊಂಡ್ರೆ ಅದರಿಂದ ನನಗೆ ಆಗಲ್ಲ, ಆ ಕಾಮನೆಗಳ ಬಗ್ಗೆ ನಾನು ಸರಿಯಾಗಿ ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಮಗೆ ಪ್ರಾಣಿಗಳಿಗಿಂತ ಹೆಚ್ಚಿನ ವಿಚಾರನ ಕೊಟ್ಟಿದ್ದಾರೆ. ಪ್ರಾಣಿಗಳಿಗಿರೋದು ಆಹಾರ, ನಿದ್ರಾ, ಭಯ, ಮೈಥುನ, ಈ 4 ವಿಚಾರಗಳು ಗೊತ್ತಿದೆ, ಅದು ಇನ್ಸ್ಟಿಂಕ್ಟಿವ್ ಆಗಿ. ಸೊ ಈ ಸ್ವಾಭಾವಿಕ ಕಾಮನುವೆ ಅದಕ್ಕೆ ನನ್ನ ಕಲ್ಪನೆಗಳಲ್ಲೇ ಸ್ವಾಭಾವಿಕ ಕಾಮ ಮಾಡ್ಕೊಂಡ್ರೆ ನಾನು ಇನ್ನೇನೇನೋ ತಪ್ಪು ದಾರಿಗೆ ಹೋಗ್ತೀನಿ. ಹಾಗಾಗಿ ದುಃಖ ನಿವೃತ್ತಿ ಮಾಡ್ಕೋಬೇಕು, ಸುಖ ಪ್ರಾಪ್ತಿ ಮಾಡ್ಕೋಬೇಕು ಅಂತೆಲ್ಲ ಹೋಗ್ತಾ ಇರೋ ದೃಷ್ಟಿ ಗೊತ್ತಾಗ್ತಿದ್ದಾಗನೆ ಅದು ನನಗೆ ವಿವೇಕದ ಶಕ್ತಿಯಿಂದ ನಾನು ಮಾಡ್ಕೋಬಹುದು. ಮನುಷ್ಯನಿಗೆ ಮಾತ್ರ ಈ ವಿವೇಕ ಪ್ರಜ್ಞೆ ಇದೆ, ಬೇರೆ ಪ್ರಾಣಿಗಳಿಗೆ ಆ ವಿಲ್ ಪವರ್ ಅನ್ನೋದು ಇಲ್ವೇ ಇಲ್ಲ. ಎಲ್ಲ ಒಂದು 50 ವರ್ಷದ ಕೆಳಗೆ, ಎಲ್ಲ 5,000 ವರ್ಷದ ಕೆಳಗೆ, 50,000 ವರ್ಷದ ಕೆಳಗಡೆ ಇರುವೆ ಹೇಗೆ ಜೀವನ ಮಾಡ್ತಾ ಇದೆಯೋ ಇವತ್ತು ಹಾಗೆ ಜೀವನ ಮಾಡ್ತಾ ಇದೆ. 50 ವರ್ಷದಲ್ಲಿ ಏನು ಚೇಂಜ್ ಆಗಿಲ್ಲ. ಆದ್ರೆ ಒಬ್ಬ ಮನುಷ್ಯ ಈಗ 100 ವರ್ಷದ ಕೆಳಗೆ ಹೇಗೆ ಜೀವನ ಮಾಡ್ತಾ ಇದ್ದ, ಈಗ 50 ವರ್ಷದ ಕೆಳಗೆ ಹೇಗೆ ಜೀವನ ಮಾಡ್ತಾ ಇದ್ದಾನೆ, ಈಗ ಒಂದು 20 ವರ್ಷದ ಕೆಳಗೆ, ಈಗ 10 ವರ್ಷದ ಕೆಳಗೆ ಆ ತರ ಜೀವನ ಮಾಡ್ತಾ ಇಲ್ಲ.
ನಾನು ಬೇರೆ ಬೇರೆ ತರ ಮನೆ ಕಟ್ಕೋಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಈ ತರ ಬೇಕಾದಷ್ಟು. ಆದ್ರೆ ಪ್ರಾಣಿಗಳಿಗೆ ಇಲ್ದಲೇ ಇರುವಂತ ನಮಗೆ ಇರೋದು ವಿಲ್ ಪವರ್ ಇದೆ. ನನಗೆ ಬೇಕಾದನ್ನ ನಾನು ಮಾಡ್ಕೊಳ್ಳೋದಕ್ಕೆ ಕೆಪಾಸಿಟಿ, ಯೋಚನೆ ಮಾಡೋ ಕೆಪಾಸಿಟಿ ಇದೆ. ಅದು ದುಡ್ಡಿಂದ ಸಿಗತ್ತೆ ಅಂತ ಹೋಗಿ ಆ ದುಡ್ಡು ಸಂಪಾದನೆ ಮಾಡೋದು ಎಲ್ಲಾವುದು ಇದೆ. ಅದೇ ಇದು ಯಾವ್ದ್ರಿಂದನೂ ಸಿಗಲ್ಲ ಅನ್ನೋದು ಕೊನೆಗೆ ಗೊತ್ತಾದ್ಮೇಲೆ ಅದನ್ನ ಬಿಟ್ಟು ಹೋಗ್ತೀನಿ. ನಾವು 25 ವರ್ಷದ ಕೆಳಗೆ ಏನ್ ಬೇಕೋ ಅದೆಲ್ಲ ನಮಗ್ ಸಿಕ್ಕಿದೆ. ಆದ್ರೆ ಸಿಕ್ಕಿದ್ಮೇಲೆ ಇನ್ಯಾಕೆ ನಾನು ಇನ್ನೇನ್ ಹುಡುಕ್ತಾ ಇದ್ದೀನಿ, ಇನ್ನೂ ಏನೋ ಹುಡುಕ್ತಾ ಇದ್ದೀನಿ. ಅದು ಸಿಕ್ಕಿರೋದ್ರೊಳಗಾದ್ರೂ ಸಂತೋಷ ಪಡ್ತಾ ಇದೀವ? ಇಲ್ಲ. ಅದೆಲ್ಲ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ಎನ್ನನು ಅಂತಂದ ಹಾಗೆ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೀಗೆ ಆಗುತ್ತೆ. ಇರುವುದಿಲ್ಲ, ಅವನ ಹತ್ರ ಇರೋದು ಯಾವುದೂ ಅವನಿಗೆ ಬೆಲೆ ಇಲ್ಲ, ಅದರಿಂದ ಇಂಟ್ರೆಸ್ಟ್ ಇಲ್ಲ, ಅದ್ರೊಳಗಡೆ ಸುಖ ಸಿಗ್ತಾ ಇಲ್ಲ. ಅದು ಇಲ್ದಲೇ ಇರೋದ್ರಲ್ಲಿ ಸುಖ ಅವನಿಗೆ. ಅವನ ಹತ್ರ ಏನಿಲ್ವೋ ಅದೆಲ್ಲ ಬೇಕು ಅನ್ನೋದ್ರಿಂದ ಅದೆಲ್ಲ ಸಿಕ್ಕಿದ್ರೆ ನನಗೆ ಸುಖ ಅನ್ನೋ ಒಂದು ಮನಸ್ಸಿನ ಕಲ್ಪನೆ. ಸೊ ಈ ಕಲ್ಪನೆ ಯಾರು ಮಾಡಿದ್ದು? ಯಾರು ಹೊರಗಡೆ ಪ್ರಪಂಚ ಮಾಡಿದ್ಯಾ? ಇಲ್ಲ, ನಾನೇ ಮಾಡ್ಕೊಂಡಿರೋದು. ಹಾಗಾಗಿ ನನಗೆ ಏನು ಬೇಕು ಈಗ? ವಸ್ತುಗಳು ಬೇಕಾ? ವಿಷಯಗಳು ಬೇಕಾ? ಸ್ವಾಭಾವಿಕ ಕಾಮದಿಂದ ನಾನು ಮಾಡ್ಕೊಂಡಿರೋ ಕಾಮಗಳಿಗೆ ನಾನು ತಿಳುವಳಿಕೆ ಬೇಕು. ಆ ತಿಳುವಳಿಕೆನೇ ವಿವೇಕ ಅಂತ ಹೇಳ್ತಾ ಇದ್ದಾರೆ. ಸೊ ಆ ವಿವೇಕ ಅಂದ್ರೆ ನನಗೆ ಈ ಸ್ವಾಭಾವಿಕ ಕಾಮದಲ್ಲಿ ಕೂಡ ಮಾಗ ದೃಷ್ಟ್ವಾ ಮಾಗ ಮೋಹ ವೇಷಂ ಅಂತ ಏನ್ ಹೇಳಿದ್ದಾರೆ. ನಾನು ಈ ಹೆಣ್ಣು ಗಂಡನ್ನ ನೋಡ್ಬೇಕಾದ್ರೂ ಸ್ತ್ರೀ ಪುರುಷ ಇಚ್ಛಾ ಏನಿದೆ ಅದನ್ನ ನೋಡುವಂತ ಒಂದು ದೃಷ್ಟಿ, ಗೃಹಸ್ಥಾಶ್ರಮದ ಚೌಕಟ್ಟಲ್ಲಿ ನೋಡುವಂತ ಒಂದು ದೃಷ್ಟಿನ ಬೆಳೆಸ್ಕೊಳಕ್ಕೋಸ್ಕರ ಒಂದು ಆಶ್ರಮ ಧರ್ಮ ಅಂತ ಇದ್ದಿತ್ತು. ಆ ಡಿಸ್ಕ್ರಿಮಿನೇಷನ್ ಅದನ್ನ ನನಗೆ ಸರಿಯಾಗಿ ಹ್ಯಾಂಡಲ್ ಮಾಡೋ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದ್ರೆ ನನಗೆ ಸ್ವಾಭಾವಿಕ ಕಾಮನ ಬ್ಯಾಡ್ ಅಂತ ಆಗ್ಲಿ, ಅಥವಾ ಅದನ್ನ ಬೇಡ ಅಂತ ಬಿಟ್ಬಿಡೋದಾಗ್ಲಿ ಅಂತ ಏನಿಲ್ಲ. ಆ ಚೌಕಟ್ಟನ್ನ ಮೀರಿದಾಗ ಆ ಸ್ವಾಭಾವಿಕ ಕಾಮಕ್ಕೆ ವಿಕೃತ ಕಾಮ ಆಗುತ್ತೆ. ಹಾಗಾಗಿ ಅದನ್ನ ಮಾಡಬಾರ್ದು ಅಂತ ಹೇಳೋದಕ್ಕೋಸ್ಕರ, ಅದರಿಂದ ನಿಮಗೆ ಸುಖ ಆಗಲ್ಲ, ಟೆಂಪರರಿ ಆಗ್ಬೋದು, ಆದ್ರೆ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಮಾನಸಿಕವಾಗಿ ಅನ್ನೋದನ್ನ. ಸೊ ಹಾಗಾದ್ರೆ ಇದು ಎಲ್ಲಿ ಬೇಕು? ನನ್ನ ಮನಸ್ಸಲ್ಲಿ ಈ ಸ್ವಾಭಾವಿಕ ಕಾಮನ ವಿಕೃತ ಕಾಮಕ್ಕೆ ಕನ್ವರ್ಟ್ ಮಾಡುವಂತ ಒಂದು ಕೆಪಾಸಿಟಿ ನನ್ನ ಮನಸ್ಸಿಗಿದೆ. ಆ ಕೆಪಾಸಿಟಿ ಆ ಮನಸ್ಸಿಗೆ ಇರೋದಕ್ಕೆ ನಾನು ವಿವೇಕದಿಂದ ಬುದ್ಧಿ ಹೇಳಿ ಅದನ್ನ ಆಕ್ಟಿವ್ ಮಾಡಬಾರ್ದು, ಆ ವಿಕೃತ ಕಾಮಕ್ಕೆ ಹೋಗೋ ತರ ಮಾಡಬಾರ್ದು. ಸ್ವಾಭಾವಿಕ ಕಾಮದಲ್ಲೇ ನಾನು ಅದರಲ್ಲಿ ಇರೋ ಅಷ್ಟನ್ನ ನಾನು ಮಾಡೋದು ಏನಿದೆ ಅದನ್ನ ಮಾಡಬೇಕೇ ಹೊರತು ನನಗೆ ಈ ಚಾಯ್ಸ್ ವಿಕೃತ ಕಾಮಕ್ಕೆ ಹೋಗೋದನ್ನ ಮಾಡೋದಕ್ಕೆ ಮಾಡಬಾರ್ದು ಅನ್ನೋ ಒಂದು ವಿವೇಕ ಬರ್ಬೇಕಾದ್ರೆ ಅದನ್ನ ನನಗೆ ಎಲ್ಲದಕ್ಕೂ ಚಾಯ್ಸ್ ಇದೆ. ಚಾಯ್ಸ್ ಅನ್ನು ಯಾವ್ದು ಬೇಕಾದ್ರೂ ಹುಡ್ಕೊಂಡು ಹೋಗ್ಬೋದು. ಎಲ್ಲಾ ಚಾಯ್ಸ್ನು ಗಿಟ್ಟಿಸ್ಕೊಳಕ್ ಹೋದ್ರೆ ಅಷ್ಟು ದೂರ ಹೋಗಿ ಆಮೇಲೆ ಏನು ಇಲ್ಲ ಅಂತ ವಾಪಸ್ ಬರೋ ತರ ಆಗುತ್ತೆ. ಈಗ ಒಂದು ನಾಯಿ ಒಬ್ಬ ಮನುಷ್ಯನ ಹಿಂದೆ ಮೋಟರ್ ಬೈಕ್ ಅಲ್ಲಿ ಹೋಗ್ತಾ ಇದ್ದಾನೆ. ಅವನ ಬ್ಯಾಗ್ ಅಲ್ಲಿ ಬೇಕಾದಷ್ಟು ಒಳ್ಳೆ ಅದಕ್ಕೆ ಬೇಕಾಗಿರುವಂತ ಮಾಂಸದ ಆಹಾರ ಇದೆ ಅಂತಂದ್ರೆ ಆ ನಾಯಿ ಹೋಗ್ತಾ ಇದ್ರೆ ಆ ವಾಸನೆಗೆ ಆ ಮೋಟರ್ ಬೈಕ್ ಅಲ್ಲಿ ಹೋಗ್ತಾ ಇರೋ ಹಿಂದೆ ಓಡಿಸ್ಕೊಂಡು ಹೋಗುತ್ತೆ. ಓಡಿಸ್ಕೊಂಡು ಹೋಗ್ಬಿಟ್ಟು ಅದು ಮೋಟರ್ ಬೈಕ್ ಅದಕ್ಕಿನ್ನ ಫಾಸ್ಟ್ ಆಗಿ ಹೋಗುತ್ತೆ, ಓಡೋಗ್ಬಿಡುತ್ತೆ. ಸೊ ಆದ್ಮೇಲೆ ಅದು ಇಲ್ಲಿ ಮಲ್ಕೊಂಡಿತ್ತು, ಅದು ಪಾಡ್ಗದ ಆರಾಮಾಗಿ ನಾಯಿ. ಈ ವಾಸನೆ ಮೂಗಿ ಬಡಿತಿದ್ದ ಹಾಗೆ ಅದೇನಾಯ್ತು, ಆ ಮೋಟರ್ ಬೈಕ್ ನ ಓಡಿಸ್ಕೊಂಡು ಹೋಗಿ ಅದಕ್ಕೆ ಏನಾದ್ರು ಸಿಕ್ತಾ? ಹೋಯ್ತು. 1 ಕಿಲೋಮೀಟರ್ ದೂರ ಓಡಕ್ ಹೋಗ್ಬಿಟ್ಟು ಸುಸ್ತಾಯ್ತು. ತಿರ್ಗಾ ವಾಪಸ್ ಬಂದು ಇಲ್ಲೇ ಅದೇ ಜಾಗದಲ್ಲಿ ತಿರ್ಗಾ 3 ಸುತ್ತ ಹಾಕಿ ಮಲ್ಕೊಂಡ್ತು. ಯಾಕಪ್ಪ ಎದ್ದು ಹೋದೆ? ಇರೋ ಜಾಗದಿಂದ ಓಡಿಸ್ಕೊಂಡು ಹೋದೆಯಲ್ಲ. ಈ ತರದ ವಾಸನೆಗಳು ನಮ್ಮನ್ನ ಓಡಿಸ್ಕೊಂಡು ಹೋಗುತ್ತೆ. ಅಷ್ಟು ದೂರ ಓಡಿಸ್ಕೊಂಡು ಹೋದ್ಮೇಲೆ ಗೊತ್ತಾಗುತ್ತೆ ಅದು ನಮಗ್ ಸಿಗಲ್ಲ ಅಂತ. ಅಕಸ್ಮಾತ್ ಸಿಕ್ಕರು ಅದಕ್ಕೆ ತೆರಬೇಕಾಗಿರೋ ದೈಹಿಕ ಮಾನಸಿಕವಾದ ಅಥವಾ ನನ್ನ ಸಾಂಸಾರಿಕವಾದ ಎಲ್ಲ ವ್ಯವಸ್ಥೆಯ ಆ ಒಂದು ಬೆಲೆ ಏನಿದೆ ಅದು ಸಿಕ್ಕಾಪಟ್ಟೆ ಕಷ್ಟವಾದ, ನನ್ನ ಮಾನಸಿಕ ಸ್ಥಿರತೆನೇ ಒಂದು ಬೆಲೆ, ಆ ಬೆಲೆನೇ ಕೊಡಬೇಕಾಗಿ ಬರುತ್ತೆ ಅನ್ನೋದು ಅಷ್ಟು ದೂರ ಹೋದ್ಮೇಲೆ ಗೊತ್ತಾಗತ್ತೆ. ಅಥವಾ ಸಿಗೋದೇ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಯಾಕೆ ಅಷ್ಟು ದೂರ ಹೋಗಿ ವಾಪಸ್ ಸುಸ್ತು ಮಾಡ್ಕೊಂಡ್ ಬಂದೆ, ಇಲ್ಲೇ ಕೂತ್ಕೊಂಡಿರ್ಬೋದಾಗಿತ್ತಲ್ವಾ ಅಂತ ಹೇಳೋದಕ್ಕೆ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಗೋಪಾಲಕೃಷ್ಣ ಅಡಿಗ ಹೇಳಿದ್ರೆ, DVG ಅವರು ಅದೇ ತರದ್ದು ಅಂತ ಹೇಳಿದಾಗ ಜ್ಞಾಪಿಸ್ಕೊತಾ ಇದ್ದೀನಿ, ಯಾಕೋ ಬರ್ತಾ ಇಲ್ಲ. ಬಾರನೆಂಬುದನ್ನು ಬಿಡು ಅಂತ, ಇರುವ ಸುಖವ ನೆನೆದು
ಬಾರನೆಂಬುದನ್ನು ಬಿಡು ಅಂತ ಏನೋ ಹೇಳಿದ್ದಾರೆ. ಅದು ಅವ್ರು ಹೇಳಿರೋದು ಅದೇನೆ. ಇರೋದ್ರೊಳಗೆ ನನಗೆ ಏನು ಬೇಕೋ ಆ ಕಂಟೆಂಟೆಡ್ನೆಸ್ ನ ಬೆಳೆಸ್ಕೊಳ್ಳೋದು ಕಲಿಬೇಕೇ ಹೊರತು ಬಾರದೆಂಬುದನ್ನು ಬಿಡು ಅಂತಂದ್ರೆ ಅದು ಸಿಗ್ತಾ ಇಲ್ಲ ಅಂತ ಅನ್ನೋ ಒಂದು ಕೊರಗನ್ನ ಬಿಡು ಅಂತ ಹೇಳೋದ್ರಿಂದ ಇದನ್ನು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಹಾಗೆ ಸ್ವಾಭಾವಿಕ ಕಾಮ ಇಸ್ ಅಕ್ಸೆಪ್ಟೆಡ್ ನಮ್ಮ ಒಂದು ಸ್ಕ್ರಿಪ್ಚರ್ಸ್ ಅಲ್ಲೇ ಆಗ್ಲಿ, ಯಾಕೆಂದ್ರೆ ಗೃಹಸ್ಥಾಶ್ರಮದಲ್ಲಿ ಅದಿದೆ, ಅಕ್ಸೆಪ್ಟೆಡ್ ಅಂತ. ಸೊ ಹಾಗಾಗಿ ನಾವು ಆ ಒಂದು ವಿವೇಕನ ಬೆಳೆಸ್ಕೊಂಡು ಮಾಡ್ಬೇಕಾಗಿತ್ತು. ಹಾಗೆ ನಮಗೆ ಈ ಭ್ರಾಂತಿ ಯಾವಾಗ ಬರುತ್ತೆ ಅಂದ್ರೆ, ಆ ಭ್ರಾಂತಿ ಬಂದಾಗ ನಮಗೆ 2 ಚಾಯ್ಸ್ ಇದೆ. ಯಾವುದು ಅಂತಂದ್ರೆ, ಆ ಚಾಯ್ಸ್ ಯಾವ ತರ ಅಂದ್ರೆ, ನನಗೆ ಇಲ್ಲಪ್ಪ ನನಗೆ ತಡ್ಕೊಳಕ್ ಆಗದೇ ಇಲ್ಲ, ಅದು ಬೇಕೇ ಬೇಕು ಅಂತ ಅದ್ರ ಹಿಂದೆ ಓಡೋಗೋ ಚಾಯ್ಸು, ಅಥವಾ ನನ್ನ ಒಂದು ಬುದ್ಧಿಶಕ್ತಿ ಉಪಯೋಗಿಸ್ಕೊಂಡು ಆ ಚಾಯ್ಸ್ನ ಅದಲ್ಲ ಅಂತ ಹೇಳೋದಕ್ಕೆ 2 ಚಾಯ್ಸು ನನ್ನ ಮುಂದೆ ಇದೆ. ಆದ್ರೆ ನಾನು ಯಾವುದಕ್ಕೆ ಈಲ್ಡ್ ಆಗ್ತೀನಿ ಅದು ಯಾರು ಹೊರಗಡೆಯವರು ಬಂದು ನನಗೆ ಹೇಳ್ತಾ ಇಲ್ಲ. ನನ್ನ ಮನಸ್ಸಿನ ನಾಗಾಲೋಟಕ್ಕೆ ನಾನೇ ಸಿಕ್ಕಾಕೊಂಡು ನಾನೇ ತೊಂದರೆಗೆ ಒಳಗಾಗ್ತಾ ಇದ್ದೀನಿ ಅಂತ ಹೇಳೋದಕ್ಕೋಸ್ಕರ ಅದನ್ನ ನಾನು ತಪ್ಪಿಸ್ಕೋಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳೋದಕ್ಕೆ ಅವರು ಏನ್ ಹೇಳಿದ್ದಾರೆ, ಏತನ್ ಮಾಂಸ ವಸಾದಿ ವಿಕಾರಂ. ಇದು ನಾರ್ಮಲ್ ಆಗಿ ಸ್ವಾಭಾವಿಕ ಕಾಮ ಇದ್ದು ಅದು ವಿಕೃತ ಕಾಮಕ್ಕೆ ಹೋಗಿ ಇವ್ರನ್ನ ಇದು ಮಾಡ್ಬೇಕು ಅನ್ನೋದಾದ್ರೂ ನಾವು ತಿರ್ಗಾ ವಾಪಸ್ಸು ಅದನ್ನ ಹೇಗೆ ತಗೊಂಡ್ಬರ್ಬೇಕು ಅಂತನೂ 3ನೇ ಲೈನಲ್ಲಿ ಹೇಳಿದೆ, ಏತನ್ ಮಾಂಸ ವಸಾದಿ ವಿಕಾರಂ ಅಂತ. ನಾವು ಆ ಕಲ್ಪನೆ ಏನಿದೆ, ಈ ಉಬ್ಬುತಗ್ಗುಗಳ ಕಲ್ಪನೆನ, ಆ ಉಬ್ಬುತಗ್ಗುಗಳ ಕಲ್ಪನೆ ಅಟ್ರಾಕ್ಷನ್ ಇದೆ ಅಂತ ಅನ್ನೋದನ್ನ ನಾವು ಬಿಟ್ಟು ಅಂತಂದ್ರೆ ಅದ್ರ ಬಗ್ಗೆ ನಿಜವಾದ ತಿಳುವಳಿಕೆ ತಿಳ್ಕೊಂಡ್ರೆ, ಆ ಫಿಸಿಕಲ್ ಬಾಡಿ ಅನ್ನೋದು ಏನಂತಂದ್ರೆ ಮೂಳೆ ಮಾಂಸದ ತಟಿಕೆ ಅಂತ ಏನ್ ಹೇಳಿದ್ದಾರೆ, ಅದು ಮೂಳೆ ಮಾಂಸದ ತಟಿಕೆ, ಮೂಳೆಯಿಂದ ಮಾಡಿರೋದು, ಮಾಂಸದಿಂದ ಮಾಡಿರೋದು. ಅದು ವಯಸ್ಸಾಗ್ತಾ ಆಗ್ತಾ ಅದು ಹಾಳಾಗ್ತಾ ಇರುತ್ತೆ. ಮೊದಲು ಶೈನಿಂಗ್ ಇರೋದು, ಆಮೇಲೆ ಶೈನಿಂಗ್ ಇರಲ್ಲ. ಅದೆಲ್ಲದು ಹೀಗಾಗುತ್ತೆ ಅನ್ನೋದನ್ನ ನಾವು ತಿಳುವಳಿಕೆಯಿಂದ ವಿವೇಕದಿಂದ ತಿಳ್ಕೊಳ್ತಾ ಅದ್ರ ಬಗ್ಗೆ ಹೆಚ್ಚಿನ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ಹೇಳ್ತಾ ಇರೋದು. ಹಾಗಾಗಿ ಆ ಡಿಸಿಷನ್ಗೆ ಬರ್ಬೇಕಾದ್ರೆ ವೇದಾಂತದಲ್ಲಿ ಅದನ್ನು ಆ ಜ್ಞಾನನ ಹೇಳಿದ. ಸ್ಥೂಲ ಶರೀರ ಅಂದ್ರೆ ಏನು, ಸೂಕ್ಷ್ಮ ಶರೀರ ಅಂತಂದ್ರೆ ಏನೇನು ಅಂತ. ಈ ಸ್ಥೂಲ ಶರೀರದಿಂದ ಸಿಗ್ತಾ ಇರೋವಂಥದ್ದು ನಮಗೆ ಅನಿತ್ಯವಾದ ಆನಂದ, ಅಂದ್ರೆ ಮೆಟೀರಿಯಲ್ ಪ್ಲೆಷರ್. ಸೊ ನಮ್ಗೆ ಒಂದು 100 ವರ್ಷ ಬದುಕು ಇದೆ ಅಂತಂದ್ರೆ ಈ ಸ್ಥೂಲ ಶರೀರದಿಂದ ಅನುಭವಿಸೋದಕ್ಕೆ ಆಗೋದೇನೆ ಒಂದು 20 ವರ್ಷ ಆಗ್ಬೋದು ಅಷ್ಟೇ. ಆದ್ರೆ ಅದೆಲ್ಲ ಕ್ಷಣಿಕವಾದ ಸುಖ ಅಂತ ಹೇಳ್ತಾ ಇದೆ. ಆದ್ರೆ ಮಾನಸಿಕವಾದ ಶರೀರ ಯಾವುದು ಅಂದ್ರೆ ಈ ಸೂಕ್ಷ್ಮ ಶರೀರ. ಆ ಮಾನಸಿಕವಾದ ಶರೀರ ಅಂತಂದ್ರೆ ಮನಸ್ಸು ಮತ್ತೆ ಇಂದ್ರಿಯಗಳು. ಮನಸ್ಸು ಮತ್ತೆ ಇಂದ್ರಿಯಗಳನ್ನ ನಾವು ಮ್ಯಾನೇಜ್ ಮಾಡೋದಕ್ಕೆ ವಿವೇಕದಿಂದ ಕಲ್ತ್ಕೊಂಡ್ರೆ ಅದ್ರೊಳಗೆ ನನಗೆ ನಿತ್ಯ ಆನಂದ ಬೇಕಾ, ನಿಮಗೆ ಅನಿತ್ಯವಾದ ಆನಂದ ಬೇಕಾ, ಅದನ್ನ ಮಾಡ್ಕೊಳ್ಳೋದನ್ನ ಕಲಿಯೋದಕ್ಕೋಸ್ಕರ ಏತನ್ ಮಾಂಸ ವಸಾದಿ ವಿಕಾರ. ನಾವು ನೋಡೋ ದೃಷ್ಟಿ ಎಲ್ರಿಗೂ ಅದೇ ಹೆಣ್ಣು ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ ಏನಿಲ್ಲ, ಅಥವಾ ಅದೇ ಗಂಡು ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ ಏನಿಲ್ಲ. ನನ್ನ ಮನಸ್ಸಲ್ಲಿ ಅಟ್ರಾಕ್ಷನ್ ಇದ್ರೆ ನನಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾರೆ. ನನ್ನ ಪಕ್ಕದಲ್ಲಿರೋ ಫ್ರೆಂಡಿಗೆ ಅದೇನು ಅಟ್ರಾಕ್ಷನ್ ಇಲ್ಲ ಅಂತ ಅವ್ನು ನೋಡಕ್ಕೆ ಹೋಗ್ದಲೇ ಇರ್ಬೋದು, ಅಥವಾ ಅವಳು ನೋಡಕ್ಕೆ ಹೋಗ್ದಲೇ ಇರ್ಬೋದು. ಹುಡುಗ ಹುಡುಗಿ ಇಬ್ಬರಿಗೆ ಆಗ್ಲಿ, ಗಂಡು ಹೆಣ್ಣಿಗೆ ಇಬ್ಬರಿಗೂ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಹೇಳ್ತಾರೆ. ಅಂದ್ರೆ ಬ್ಯೂಟಿ ಅನ್ನೋದು ನೋಡೋರ ಕಣ್ಣುಗಳಲ್ಲಿ ಇದೆ, ಈ ಕಾಮ ಅನ್ನೋದು ನೋಡೋರ ಕಣ್ಣುಗಳಲ್ಲಿ ಇದೆ. ಸೊ ಅದಕ್ಕೋಸ್ಕರ ಏನ್ ಹೇಳುತ್ತೆ ಒಂದು ಸುಭಾಷಿತ, ವಿದ್ಯಾ ತುರಾಣ ನಸುಖನ್ನ ನಿದ್ರ. ಯಾರೋ ಕಳ್ಸಿದ್ದಾರೆ, ಗುಡ್. ಬರದಿರುವ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು ಅಂತ ಅದು ಬರ್ದಿರೋದು. ಸೊ ಅದು DVG ಅವ್ರು ಬರ್ದಿದ್ದು, ಯಾರೋ ಕಳ್ಸಿದ್ರು, ಥ್ಯಾಂಕ್ಸ್. ನನಗೆ ಹೇಳ್ತಾ ಇರೋದು ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತಂದ್ರೆ ನೋಡೋರ ದೃಷ್ಟಿನಲ್ಲಿ ಕಾಮ ಅಡಗಿದೆ ಹೊರತು ಅಲ್ಲೇ ಕಾಮ ಅನ್ನೋದು ಇಲ್ಲ. ಕಾಮ ಅನ್ನೋದು ಯಾವ ವಸ್ತುನಲ್ಲಿ ಇಲ್ಲ, ಸುಂದರತೆ ಅನ್ನೋದು ಆ ವಸ್ತುನಲ್ಲಿ ಇಲ್ಲ, ನೋಡೋರ ದೃಷ್ಟಿನಲ್ಲಿ ಇದೆ. ಸೊ ನನ್ನ ದೃಷ್ಟಿ ಚೇಂಜ್ ಆದ್ರೆ ನನಗೆ ಅದರ ಅಟ್ರಾಕ್ಷನ್ ಎಳೆಯಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದನ್ನ ಮಾಡ್ಕೊಳ್ಳೋದಕ್ಕೆ ವಿವೇಕ ಬೇಕು ಅಂತ. ಸ್ಥೂಲ ಶರೀರದಲ್ಲಿ ಅನಿತ್ಯವಾದ ಆನಂದ ಬೇಕಾ, ನನ್ನ ಸೂಕ್ಷ್ಮ ಶರೀರದಲ್ಲಿ ಇರುವಂತ ಮನಸ್ಸಿನಲ್ಲಿ ನಾನು ಮ್ಯಾನೇಜ್ ಮಾಡೋದು ಕಲ್ತ್ಕೊಂಡ್ರೆ ನನಗೆ
ನಿತ್ಯಾನಂದ. ನಿತ್ಯಾನಂದ ಯಾವಾಗಲೂ 24/7. ಆತ್ಮಾನಂದ ಅಂತಂದ್ರೆ ಪರ್ಮನೆಂಟ್ ಆಗಿರೋ ಆನಂದದ ಕಡೆಗೆ ಹುಡುಕೊಂಡು ಹೋದ್ರೆ ನನಗೆ ಅವಾಗ ಈ ಸೂಕ್ಷ್ಮ ಶರೀರದಿಂದನೇ ನಾನು ಆತ್ಮದ ಆನಂದನ ಪಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ. ಸೊ ಹಾಗಾಗಿ ಇದನ್ನ ಏನ್ ಹೇಳಿದ್ದಾರೆ, ಆತ್ಮಾನಂದ ಬೇಕಾ ನಿಮ್ಗೆ, ಅನಿತ್ಯಾನಂದ ಬೇಕಾ, ನಿತ್ಯಾನಂದ ಬೇಕಾ ಅನ್ನೋ ವಿವೇಕನ ನಾನು ಮಾಡ್ಬೇಕು. ಹಾಗಂದ್ರೆ ಏನು, ನನಗೆ ಈ ಸ್ವಾಭಾವಿಕ ಕಾಮ, ಸ್ವಾಭಾವಿಕ ಆನಂದದಿಂದ ಮುಂದಕ್ಕೆ ಹೋಗೋದನ್ನ ಮುಮುಕ್ಷತ್ವ ಅಂತ ಹೇಳಿದ್ದಾರೆ. ಅಂದ್ರೆ ಮೋಕ್ಷದ ಆಸೆ, ವಿವೇಕದ ಆಸೆ ಬರ್ತಾ ಬರ್ತಾ ನನಗೆ ಇದರಿಂದನೇ ಜಾಸ್ತಿ ಆನಂದ ಸಿಗುತ್ತೆ ಈ ಟೆಂಪ್ರರಿಯಿಂದ ಅನ್ನೋದು. ನಿತ್ಯಾನಂದ ಬೇಕು, ಅನಿತ್ಯ ಆನಂದ ಬೇಕು, ಟೆಂಪರರಿ ಪ್ಲೆಷರ್ ಬೇಕಾ, ಪರ್ಮನೆಂಟ್ ಆಗಿರೋದು ಬೇಕಾ ಅನ್ನೋದ್ರೊಳಗಡೆ ನಮಗೆ ಇದಾಗ್ತಾ ಹೋಗುತ್ತೆ. ಒಬ್ಬ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅವನಿಗೂ ಒಬ್ಬ ಹುಡುಗ ಆಗ್ಲಿ ಹುಡುಗಿಗಾಗ್ಲಿ ಇಬ್ರಿಗೂ ಸ್ಖಲನ ಆಗುತ್ತೆ. ಆ ಸ್ಖಲನ ಆಗುತ್ತೆ ಅಂತಂದ್ರೆ ಆ ಸ್ಖಲನ ತಪ್ಪಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಹೇಗೆ ಡೈವರ್ಟ್ ಮಾಡ್ಬೇಕು ಅಂತ ಅನ್ನೋದನ್ನೆಲ್ಲ ಅದುವೇ ಅವ್ರಿಗೆ ಗುರುಕುಲದಲ್ಲಿ ಅಥವಾ ಯೋಗ ಮೆಥಡ್ ಅಲ್ಲಿ ಹೇಳಿರ್ತಾರೆ. ಸೊ ನಮ್ಮ ಊಟದಲ್ಲಿ ಏನಾಗುತ್ತೆ, ನಾವು ಮಾಡುವಂತ ಡೈಲಿ ಮಾಡುವಂತ 40 ತುತ್ತು ಊಟ ಮಾಡಿದ್ರೆ ಒಂದು ತುತ್ತು, ಒಂದು ಡ್ರಾಪ್ ಬ್ಲಡ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಥವಾ 7 ತುತ್ತು ಊಟ ಮಾಡೋದ್ರಿಂದ 1 ಡ್ರಾಪ್ ಬ್ಲಡ್ ಉತ್ಪತ್ತಿ ಆಗುತ್ತೆ. ಆ ತರ 7 ಬ್ಲಡ್ ಡ್ರಾಪ್ಸ್ ಇಂದ 1 ಡ್ರಾಪ್ ವೀರ್ಯ ಉತ್ಪತ್ತಿ ಆಗುತ್ತೆ. ಅಥವಾ ಹೆಣ್ಣಿಗೆ ಅದಕ್ಕೆ ಆಗುವಂತ ಸ್ಕಲಿಸುವಂತ ಒಂದು ದ್ರವ ಏನು ಉತ್ಪತ್ತಿ ಆಗುತ್ತೆ ಅದು ಉತ್ಪತ್ತಿ ಆಗುತ್ತೆ ಅಂತ. ಸೊ ಹಾಗಾದ್ರೆ ಅದು ಕಂಡೆನ್ಸ್ಡ್ ಎನರ್ಜಿ. ಹೇಗೆ ಅಂತಂದ್ರೆ 10 ಲೀಟರ್ ಹಾಲು ತಗೊಂಡ್ರೆ 1 ಲೀಟರ್ ಬೆಣ್ಣೆ ತುಪ್ಪ ಆಗ್ಬೋದು. ಅಂದ್ರೆ ಅಷ್ಟು ಕಂಡೆನ್ಸ್ ಆಗಿ 10 ಲೀಟರ್ನ ಕಾಯಿಸಿ 10 ಲೀಟರ್ ಮೊಸರು ಮಾಡಿ ಆಮೇಲೆ 2 kg ಬೆಣ್ಣೆ ತೆಗೆದು ಆಮೇಲೆ ಕಾಸಿದ್ಮೇಲೆ 1 kgನ ಅರ್ಧ kgನ ತುಪ್ಪ ಆಗೋ ಹಾಗೆ ನಾವು ಮಾಡಿದ ಊಟ ಹಾಗೆ ಆ ಊಟ ಬ್ಲಡ್ ಆಗಿ ಬ್ಲಡ್ ಇಂದ ಒಂದು ಈ ಕಾಮೋದ್ರೇಕಗೊಳಿಸುವಂತ ಒಂದು ದ್ರವಗಳು ಸ್ಖಲನೆ ಆಗುತ್ತೆ. ಗಂಡಿಗೂ ಆಗುತ್ತೆ, ಹೆಣ್ಣಿಗೂ ಆಗುತ್ತೆ. ಈ ದ್ರವ ಸ್ಖಲನೆಯಾಗಿ ವೇಸ್ಟ್ ಆಗ್ತಾ ಇದೆ ಅಂತಂದ್ರೆ ನಾವು ಮಾಡಿರೋ ಎನರ್ಜಿ ದುಡ್ಡು ಖರ್ಚಾದ ಹಾಗೆ ಇದು ಎನರ್ಜಿ ಖರ್ಚಾಗ್ತಾ ಇದೆ. ಈ ಎನರ್ಜಿನ ನಾವು ವಾಪಸ್ಸು ನಮ್ಮಲ್ಲೇನೆ ನಮ್ಮ ಸ್ಪೈನಲ್ ಕಾರ್ಡ್ ಮುಖಾಂತರ ಮೇಲಕ್ಕೆ ತಗೊಂಡು ಹೋಗೋದಕ್ಕೆ ಊರ್ಧ್ವ ರೇತಸ್ ಅಂತ ಹೇಳ್ತಾರೆ. ಅದನ್ನ ಊರ್ಧ್ವ ರೇತಸ್ ಮಾಡೋದಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇದೆ. ಆ ವ್ಯವಸ್ಥೆನಲ್ಲಿ ಏನಾಗುತ್ತೆ, ಶಕ್ತಿ ಸಂಚಯನ ಆಗಿ ನಮ್ಮ ಬಾಡಿಗೆ ಒಂದು ಶೈನಿಂಗ್ ಬರುತ್ತೆ, ನಮ್ಮ ಬಾಡಿಗೆ ನಿರೋಗ ಸ್ವಭಾವ ಬರುತ್ತೆ. ಅದನ್ನೆಲ್ಲ ಮಾಡೋದಕ್ಕೆ ಬೇಕಾದಷ್ಟು ಯೋಗ ಅಭ್ಯಾಸಗಳು. ಆ ಯೋಗ ಅಂದ್ರೆ ನಾವು ಮಾಡ್ತಾ ಇರೋ ಆಸನಗಳಲ್ಲ, ಅದಕ್ಕೆ ಬೇಕಾದಷ್ಟು ಸಾಧನೆಗಳಿದೆ, ಮಾಡುವಂತ ವ್ಯವಸ್ಥೆಗಳು ಇದೆ. ಅಂದ್ರೆ ಆ ಥರ ಬ್ರಹ್ಮಚಾರಿಗಳಿಗೆ ಹೇಳ್ಕೊಟ್ಟಿರ್ತಾರೆ. ಅಟ್ಲೀಸ್ಟ್ ಅದರೊಳಗೆ ಒಂದು 10% ನಾವು ಕಲ್ತ್ಕೊಂಡ್ರೂ ನಮ್ಮ ಹೊರಗಡೆ ಅಟ್ರಾಕ್ಷನ್ ಕಡಿಮೆ ಆಗಿ ನನ್ನ ಗೃಹಸ್ಥಾಶ್ರಮಕ್ಕೆ ಸೀಮಿತವಾದ ನಾರಿ ಸ್ತನ ಭರ ಏನಿದೆ ಅದು ಅಲ್ಲಿಗೆ ನಿಂತ್ಕೊಳತ್ತೆ ಅಂತ. ಸೊ ಹಾಗಾಗಿ ನಾವು ಡಿವೈನ್ ಆಗಿ ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕಾಮನ ತಪ್ಪಿಸ್ಕೊಳ್ಳೋದು ಹೇಗೆ, ಸ್ವಾಭಾವಿಕ ಕಾಮ ಅಂತಂದ್ರೆ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಒಂದು ವಿವೇಕದಿಂದ ಇದು ಬೇಕು ಬೇಡ ಅಂತ ಹೇಳ್ಬೋದು. ಇನ್ನೊಂದು ಆ ಕಾಮನೆಗಳೇ ಇಲ್ದಲೇ ಇರೋ ತರ ಸಬ್ಲಿಮೇಷನ್ ಅಂತ ಹೇಳ್ತಾರೆ, ಡಿಸ್ಕ್ರಿಮಿನೇಷನ್ ಅಂತ ಹೇಳೋದು. ಒಂದು ಯಾವ್ದಾದ್ರೂ ನನಗೆ ತೊಂದರೆ ಬಂದ್ರೆ ಆ ತೊಂದರೆಯಿಂದ ದಾಟಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ತೊಂದರೆನ ದಾಟುವಂತ ವಿವೇಕನ ಪಡ್ಕೋಬೇಕು. ಇಲ್ಲ ಅಂತಂದ್ರೆ ತೊಂದರೆಗಿನ್ನ ಜಾಸ್ತಿ ದೊಡ್ಡದಾಗಿ ನಾನು ಗ್ರಹಣೆನ ಬೆಳೆಸ್ಕೋಬೇಕು. ಸೊ ಅದಕ್ಕೆ ಸಬ್ಲಿಮೇಷನ್ ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಪ್ರತಿಯೊಂದು ಪದಾರ್ಥಕ್ಕೂ ಸಾಲಿಡ್ ಆಗಿರೋ ಒಂದು ಐಸ್ ಮಂಜುಗಡ್ಡೆ ಇದೆ ಅಂತಂದ್ರೆ ಮಂಜುಗಡ್ಡೆ ಅದು ರೂಮ್ ಟೆಂಪರೇಚರ್ಗೆ ಬರ್ತಿದ್ದ ಹಾಗೆ ನೀರಾಗಿ ಕನ್ವರ್ಟ್ ಆಗುತ್ತೆ. ನೀರಾಗಿರೋದನ್ನ ಹೀಟ್ ಮಾಡ್ತಾ 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 ಸೊ ಮಂಜುಗಡ್ಡೆ ನೀರಾಗ್ಬೇಕಾದ್ರೂ ಅದಕ್ಕೆ ಹೀಟ್ ಸಪ್ಲೈ ಆಗಿದೆ. ಆ ಹೀಟ್ ವೇಸ್ಟ್ ಆಯ್ತು ಅಷ್ಟೇ ಹೊರತು ಹೀಟ್ ಸಪ್ಲೈ ಆಗಿ ನೀರಾಯ್ತು. ನೀರಿಗೂ ಜಾಸ್ತಿ ನಾನು ಹೀಟ್ನ ಕೊಡ್ತಾ ಇದ್ರೆ ಅದು ಆವಿ ಆಗುತ್ತೆ. ಆವಿ ಆದ ಮೇಲೆ ಏನುವೆ ಅಲ್ಲಿಂದನೂ ಮುಂದೆ ಪ್ಲಾಸ್ಮಾ ಸ್ಟೇಜ್ ಅಂತ ಹೋಗುತ್ತದೆ. 4ನೇ ಘನ ಇದೆ, ಸಾಲಿಡ್, ಲಿಕ್ವಿಡ್, ಗೇಷಿಯಸ್ ಅಂಡ್ ಪ್ಲಾಸ್ಮಾ ಸ್ಟೇಜ್ ಅಂತ 4ನೇ ಅವಸ್ಥೆ ಇದೆ. ಸೊ ಹಾಗೆ ಒಂದು ಪದಾರ್ಥ ಹೇಗೆ 4 ಅವಸ್ಥೆಗಳನ್ನು ಪಡ್ಕೊಳತ್ತೆ, ನಮ್ಮ ಕಾಮನೆಗಳಿಗೂ
ವಿವೇಕದಿಂದ ನಾನು ಒಂದು ಇದು ಮಾಡ್ಬೋದು, ದಾಟ್ಬೋದು, ಒಂದು ಲೆವೆಲ್ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ದಾಟ್ಬೋದು. ಆದ್ರೆ ಇನ್ನೊಂದನ್ನ ಏನ್ ಹೇಳ್ತಾರೆ, ಸಬ್ಲಿಮೇಷನ್ ಅಂತ ಹೇಳ್ತಾರೆ. ಈಗ ಒಂದು ನುಷಿಗುಳಿಗೆ ಇದೆ ಅಂತಂದ್ರೆ, ನುಷಿಗುಳಿಗೆ ಅದು ಇರೋ ಜಾಗದಲ್ಲಿ ಹಾಗೆ ಇಟ್ಟಿದ್ದೇನೆ ಕರಗ್ ಹೋಗುತ್ತೆ, ಅಂದ್ರೆ ಲಿಕ್ವಿಡ್ ಆಗ್ಲೇ ಇಲ್ಲ. ಅಂದ್ರೆ ನುಷಿಗುಳಿಗೆ ಎಲ್ಲಾ ಪದಾರ್ಥಗಳಿಗೆ, ಪ್ರಪಂಚದಲ್ಲಿ ಇರೋ ಎಲ್ಲಾ ಪದಾರ್ಥಗಳಿಗೆ ಅದು ಸಾಲಿಡ್ ಇಂದ ಲಿಕ್ವಿಡ್ ಸ್ಟೇಜಿಗೆ ಬರಲೇಬೇಕು, ಲಿಕ್ವಿಡ್ ಸ್ಟೇಜ್ ಇಂದ ಗೇಷಿಯಸ್ ಸ್ಟೇಜಿಗೆ ಹೋಗ್ಬೇಕು, ಆಮೇಲೆ ಪ್ಲಾಸ್ಮಾ ಸ್ಟೇಜಿಗೆ ಹೋಗ್ಬೇಕು. ಆದ್ರೆ ಇದು ಏನಿದೆ, ಇದು ಸೀದಾ ಸಾಲಿಡ್ ಆಗಿರುವಂತ ನುಷಿಗಳಿಗೆ ಗೇಷಿಯಸ್ ಆಗಿ ಪ್ಲಾಸ್ಮಾ ಸ್ಟೇಜ್ ಅಲ್ಲಿ ಸ್ಮೆಲ್ಲಿನ ರೂಪದಲ್ಲಿ ಆಚೆಗೆ ಹೊರಟೋಗ್ತಾ ಇದೆ ಅಂತಂದ್ರೆ, ಆ ಮಧ್ಯದ ಅವಸ್ಥೆ ಇಲ್ದಲೇ ಇರುವಂತ ಸ್ಟೇಜ್ ಏನಿದೆ ಅದಕ್ಕೆ ಸಬ್ಲಿಮೇಷನ್ ಅಂತ ಹೇಳ್ತಾರೆ. ನಾವು ಡಿಸ್ಕ್ರಿಮಿನೇಷನ್ ಅಂತ ಹೇಳ್ಬೋದು ಅಥವಾ ಸಬ್ಲಿಮೇಷನ್ ಅಂತ ಹೇಳ್ಬೋದು. ಈ ಎರಡು ಪದ್ಧತಿಯಿಂದನೂ ನಮ್ಮ ಸ್ವಾಭಾವಿಕ ಕಾಮನ ದಾಟಬಹುದು, ಅಂದ್ರೆ ಟ್ರಾನ್ಸೆಂಡ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಟ್ರಾನ್ಸೆಂಡ್ ಆಗೋದನ್ನ ವಿವೇಕ ಅಂತ. ಆ ವಿವೇಕದಿಂದ ನಾವು ಟ್ರಾನ್ಸೆಂಡ್ ಮಾಡ್ಕೋಬಹುದು. ಅದು ಅಷ್ಟು ಕಷ್ಟದ ಕೆಲಸ ಅಲ್ಲ ಅಂತ ಹೇಳೋದಕ್ಕೆ ಅವರು ಈ ವಿಚಾರನ ಅಷ್ಟೊಂದು ಸೂಕ್ಷ್ಮವಾಗಿ ನಮ್ಗೆ ಅರ್ಥ ಆಗೋದಕ್ಕೋಸ್ಕರ ಹೇಳಿದ್ದಾರೆ. ಸೊ ಈ ವಿಚಾರನ ನಾವು ಅರ್ಥ ಮಾಡ್ಕೋಬಹುದು. ನಾರೀ ಸ್ತನಭರ ನಾಭಿ ದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ಏತನ್ಮಾಂಸ ವಸಾದಿ ವಿಕಾರಂ ಮನಸ್ಸಿ ವಿಚಿಂತೆಯ ವಾರಂ. ಪದೇ ಪದೇ ಈ ತರದ ನನ್ನ ವಿವೇಕದ ಜ್ಞಾನನ ನಾನು ಮಾಡ್ಕೊಳ್ತಾ ನಾನು ಈ ತರ ಟ್ರಾನ್ಸೆಂಡ್ ಆಗ್ಬೋದು, ದಾಟಬಹುದು ಅಂತ ಹೇಳೋದಕ್ಕೋಸ್ಕರ ಇರೋಂತಹ ಒಂದು ಶ್ಲೋಕ ಇದು. ಸೊ ಒಂದು ಇದಕ್ಕೆ ಏನ್ ಹೇಳುತ್ತೆ, ಪ್ರಾಣಿಗಳಿಗೂ ನಮಗೂ ಮಧ್ಯ ಇರುವಂಥದ್ದು ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ ನರಾಣಾಂ ಧರ್ಮೋ ಹಿ ತೇಷಾಂ ವಿಶೇಷತಃ ಧರ್ಮೋ ವಿಹೀನ ಪಶುಭಿರ್ ಸಮಾಹ ಅಂತ ಹೇಳಿದೆ. ಏನಂತಂದ್ರೆ ಎಲ್ಲಾ ಪ್ರಾಣಿಗಳಿಗಿರೋ ತರನೇ ಮನುಷ್ಯನಿಗೂ ಹಸುವು, ನಿದ್ರೆ ಮತ್ತೆ ಸೆಕ್ಷುಯಲ್ ಕಾಮನೆಗಳು ಇದೆಲ್ಲದು ಸಾಮಾನ್ಯವಾಗಿದೆ. ಅದೇ ಸಾಮಾನ್ಯವಾಗಿ ಅದೇ ತರಾನೇ ನಾನಿದ್ರೆ ನನಗೂ ಮನುಷ್ಯನಿಗೂ ಮತ್ತೆ ಪ್ರಾಣಿಗಳಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಆದ್ರೆ ನಾನು ಅದನ್ನ ಕಂಡೀಷನ್ ಮಾಡೋದಕ್ಕೆ ಕಲ್ತ್ಕೊಂಡ್ರೆ, ನನಗೆ ಆ ಧರ್ಮದ ಚೌಕಟ್ಟಲ್ಲಿ ಮಾಡಿದಾಗ ಮಾತ್ರ ನಾನು ಮನುಷ್ಯ ಅನ್ನಿಸ್ಕೊಳ್ತೀನಿ ಹೊರತು ಇಲ್ಲದೆ ಹೋದ್ರೆ ನಾನು ಪ್ರಾಣಿನೇ ಆಗಿರ್ತೀನಿ ಅಂತ. ಅದಕ್ಕೆ ಏನ್ ಹೇಳಿದ್ದಾರೆ, ಅದನ್ನ ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ ಸಮಾನಃ ಧರ್ಮೋ ಹಿ ತೇಷಾಂ ವಿಶೇಷತಃ ಧರ್ಮೋ ವಿಹೀನ ಪಶುಭಿರ್ ಸಮಾನಃ ಅಂತ. ಯಾರಿಗೆ ಈ ಧರ್ಮ, ಈ ವಿವೇಕ ಇಲ್ವೋ ಅಂತ ಮನುಷ್ಯ ಪ್ರಾಣಿಗಿಂತಲೂ ಅತ್ತತ್ತ ಅಂತ. ಧರ್ಮೋ ವಿಹೀನ ಪಶುಭಿರ್ ಸಮಾನಃ ಅಂತ ಹೇಳಿ ಅದನ್ನ ನಾವು ವಿವೇಕದಿಂದ ಗೆಲ್ಬೇಕು, ವಿವೇಕದಿಂದ ಟ್ರಾನ್ಸೆಂಡ್ ಆಗ್ಬೇಕು. ಸೊ ಡಿಸ್ಕ್ರಿಮಿನೇಷನ್ನು ಬೇಕು, ಸಬ್ಲಿಮೇಷನ್ನು ಬೇಕು ಅಂತ ಹೇಳುವಂತ ವಿಚಾರನ ಇದರಲ್ಲಿ ಹೇಳಿದ್ದಾರೆ. ಇವತ್ತು ಇಲ್ಲಿಗೆ ಈ ಶ್ಲೋಕ ನಾನು ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಶ್ಲೋಕನ ಹೇಳ್ತೀನಿ. ಸೊ ಈ ಒಂದು ಶ್ಲೋಕದಲ್ಲಿ ಇಷ್ಟೆಲ್ಲ ಅರ್ಥ ಇದೆಯಾ ಅಂದ್ರೆ ಹೌದಲ್ಲ, ಇಷ್ಟೆಲ್ಲ ಇರೋದಕ್ಕೋಸ್ಕರನೇ ಅವ್ರು ಬರ್ದಿದ್ದಾರೆ. ಸುಮ್ನೆ ಅವರ ಟೈಮ್ ವೇಸ್ಟ್ ಮಾಡ್ಕೊಂಡು ಬರೆಯೋ ಅವಶ್ಯಕತೆ ಇರಲಿಲ್ಲ. ನಾವು ಏನೇನು ತಪ್ಪು ಗ್ರಹಿಕೆಗಳಲ್ಲಿ ಹಿಡ್ಕೊಂಡು ಹೋಗ್ತೀವಿ, ಆ ಹಿಡ್ಕೊಂಡಿರೋದ್ರಿಂದ ವಾಪಸ್ ಬರಕ್ ಆಗಲ್ಲ. ನಾವು ಅಲ್ಲಿ ಹೋಗ್ಬಿಟ್ಟು ಬಿಟ್ಟು ಬಿಡ್ತೀವಿ. ನಾವು ಯಾವುದೋ ನಾವು ಪರ್ಮನೆಂಟ್ ಆಗಿ ಅದ್ರ ಜೊತೆ ಇರೋಂಥ ಮನಸ್ಥಿತಿ ಇಲ್ವೇ ಇಲ್ಲ. ನಾವು ಮಾಡ್ಕೊಂಡಿರೋದೆಲ್ಲ ಬಿಟ್ಟು ತಿರ್ಗಾ ಇನ್ನೇನೋ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ. ಇದು ಹಾಗೆ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಈ 3 ಶ್ಲೋಕಗಳನ್ನು ಹೇಳಿದ್ದಾರೆ. ಮೊದಲು ವಿದ್ಯೆ, ಎರಡನೇದು ಈ ಒಂದು ದುಡ್ಡು, ಮೂರನೇದು ಹೆಣ್ಣು. ಮೊದಲು ವಿದ್ಯೆ, ಆಮೇಲೆ ಕಾಂಚಾಣ, ಆಮೇಲೆ ಕಾಮಿನಿ. ಕಾಮಿನಿ ಅಂದ್ರೆ ಗಂಡು ಹೆಣ್ಣು ಎರಡು ಒಂದೇನೆ ಹೇಳಿದ್ರು. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ದುಃಖಂಕರಣೆ. ಸೊ ಮೂಢಜಹೀಹಿ ಧನಾಗಮ ತೃಷ್ಣ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣ ಎಲ್ಲ ಬಸೈ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ ನಾರೀ ಸ್ತನವರ ನಾಭಿ ದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ಏತನ್ಮಾಂಸ ವಸಾದಿ ವಿಕಾರಂ ಮನಸಿ ವಿಚಿಂತೆಯ ವಾರಂ ವಾರಂ ಅಂತ. ಸೊ ನಾನು ನಿಮಗೆ ಇದನ್ನು ಹೇಳುವಾಗ್ಲೇನೆ ಒಂದು ಈ ಕಾಂಚಾಣದ ಬಗ್ಗೆ ಹೇಳ್ಬೇಕಾದ್ರೆ ಒಂದು ವಿಚಾರ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಮರ್ತೋಯ್ತು. ಅದನ್ನ ಲಾಸ್ಟ್ ಕ್ಲಾಸಲ್ಲೇ ಹೇಳ್ಬೇಕಾಗಿತ್ತು.
ಅದನ್ನ ಹೇಳೋದು ಮರ್ತು ಹೋಗಿದೆ, ಒಂದು ಹೇಳ್ಬಿಡ್ತೀನಿ ಅದನ್ನ. ಅದು ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಶ್ಲೋಕ. ಸೊ ಅದನ್ನ ಹೇಳಿದ್ರು, ಅದು ಹಳೆ ಹಿಂಗ್ಲ ಪದ್ಯಕ್ಕೆ ಸೇರಿರುವಂಥದ್ದು. ಅದನ್ನ ನಾವು ನೋಡೋಣ, ಅದನ್ನ ಒಂಚೂರು. ಸೊ ಅದೊಂದು ಹೇಳ್ಬಿಟ್ಟು ನಿಮಗೆ ಇವತ್ತಿನ ಪಾಠನ ಮುಗಿಸ್ತೀನಿ. ಯಾಕೆಂದ್ರೆ ಹೊಸ ಶ್ಲೋಕ ಶುರು ಮಾಡಿದ್ರೆ ಒಂದು ಇದಾಗಲ್ಲ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸನಾತನ ಧರ್ಮ, ಶಂಕರಾಚಾರ್ಯರು ಮತ್ತು ಈ ವಿವೇಕ ಜ್ಞಾನ, ನಮ್ಮ ತಪ್ಪು ಗ್ರಹಿಕೆಯ ಜ್ಞಾನ ಏನಿದೆ ಅದು ನಮಗೆ ಸರಿಯಾದ ಜ್ಞಾನ ದೊರಕೋ ಹಾಗೆ ಮಾಡ್ಲಿ ಅಂತ ಅಂದ್ಬಿಟ್ಟು ನಿಮ್ಮ ಪರವಾಗಿ ಈ ವೇದಾಂತದ ಜ್ಞಾನನ ಬೇಡ್ಕೊಳ್ತಾ ಇದ್ದೀನಿ. ಅದರ ಅನುಗ್ರಹ ನಿಮ್ಗಾಗ್ಲಿ ಅಂತ ನಿಮ್ಮ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನನ್ನ ಪರವಾಗಿ ನಿಮ್ಗೆ, ನಿಮ್ಮ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದ.